ನಮಸ್ತೆ. ಚಾನಲಲ್ಲಿ ಒಂದಷ್ಟು ವೀಡಿಯೋಸ್ಗಳು ರಿಲೇಟೆಡ್ ಟು ಆಸ್ಟ್ರಾಲಜಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಕೆಲವು ನೇಮ್ಸ್ ಆ್ಯಂಡ್ ಅದರ್ ಡೀಟೇಲ್ಸ್ಗಳು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಈಗೇನು ನೀವು ಇಮೇಜ್ ನೋಡ್ತಾ ಇದ್ದೀರಾ, ಅಂದರೆ ಇದೊಂದು ಫೋಟೋ ಏನು ನೋಡ್ತಾ ಇದ್ದೀರಾ, ಈ ರೀತಿ ಒಂದು ಮಾಹಿತಿನ ಎಕ್ಸ್ಪ್ಲೇನ್ ಮಾಡೋ ಒಂದು ಪ್ರಯತ್ನನ ಈ ವಾರ ಮಾಡಿದ್ವಿ. ಸೊ ಇದು ನಮಗೆ ಯಾವ ರೀತಿ ಜನ್ರೇಟ್ ಮಾಡಬೇಕು ಅಂತಂದು. ಈಗ ಏನಾಗ್ತದಂದರೆ ಎರಡು ಪದ್ಧತಿ ಇದೆ, ನಾರ್ತ್ ಮತ್ತು ಸೌತು. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋಂಥದ್ದು ಈ ಮೆಥಡಲ್ಲಿ. ಎರಡರಲ್ಲೂ ಕೂಡ ವ್ಯತ್ಯಾಸ ಏನು ಬರಲ್ಲ, ಬಟ್ ಇದರಲ್ಲಿ ನಮಗೆ ಸ್ವಲ್ಪ ಈ ಸಾಫ್ಟ್ವೇರ್ಗಳು ವೆಬ್ಸೈಟ್ಗಳು ಸ್ವಲ್ಪ ಫ್ರೀ ಸಿಗ್ತವೆ. ಆಯಿತಾ, ನಾನು ಯಾವುದನ್ನು ಯೂಸ್ ಮಾಡ್ತೀನಿ ನಾನು ನಿಮಗೆ ಶೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಎಲ್ಲ ಸಲ ಎಕ್ಸ್ಪೆನ್ಸಿವ್ ಆಗಬಾರ್ದು ಅಂತ, ಜಾಸ್ತಿ ಖರ್ಚಾಗಬಾರ್ದು ಅಂತ. ಹಾಗಾಗಿ ಏನು ಮಾಡಿದ್ದೀನಿ, ಈ ಮೆಥಡ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಬೇಸಿಕ್ ಪ್ರಿಡಿಕ್ಷನ್ಸು, ಬರೀ ಪ್ಲಾನೆಟರಿ ಪ್ರಿಡಿಕ್ಷನ್ಸು ಅದು ಇದು ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಪ್ರಿಡಿಕ್ಷನ್ ಪಾರ್ಟ್ಗೆ ಹೋಗಿ. ಎಲ್ಲರಿಗೂ ಅವಶ್ಯಕತೆ ಇರೋದು ಏನಕ್ಕೆ ಅಂತಂದರೆ, ಈಗ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಅಥವಾ ಮುಂದೆ ಏನಾಗುತ್ತೆ ತುಂಬ ಜನಕ್ಕೆ ಇರೋದು ಅದು. ಆಮೇಲೆ ರೆಮಿಡೀಸ್ಗಳು ಯಾರು ಕೇಳ್ತಿದ್ದೀರಾ, ರೆಮಿಡೀಸ್ಗಳು ನೋಡಿ ಯಾವಲ್ಲೂ ಇದನ್ನು ನೋಡ್ಕೊಂಡು ಕೊಡಬೇಕು. ಇಲ್ಲಿ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದಿರೋ ಸುಮಾರು ಮಾಹಿತಿಗಳಿರ್ತವೆ, ಆಯಿತಾ, ಇನ್ಫಾರ್ಮೇಷನ್ ಮಾತ್ರ ಬರೆದಿದ್ದು. ಇದನ್ನು ಯಾವ ರೀತಿ ನೀವು ಉಪಯೋಗಿಸ್ಕೋತೀರೋ ಅದು ನಿಮ್ಮ ತಿಳುವಳಿಕೆ ಮೇಲೆ ಇರೋಂಥದ್ದು. ಸೊ ಯಾವಾಗಲೂ ಅಷ್ಟೇ ಅರ್ಜೆಂಟ್ ಮಾಡಬೇಡಿ. ಕಲ್ತ್ಬಿಟ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ ಅನ್ನಂಗಿದ್ರೆ ಗೂಗಲ್ ಕಂಪ್ನಿ ಏನಿದೆ, ಗೂಗಲ್ ಹತ್ರ ಎಲ್ಲ ಡೇಟಾ ಇದೆ. ಬಟ್ ನಂಬರ್ 1 ಕಂಪ್ನಿ ಇರೋದೇನು, ಟೆಸ್ಲಾ. ಎರಡಕ್ಕೂ ವ್ಯತ್ಯಾಸ ಏನಂತಂದರೆ, ಬರೀ ಇನ್ಫಾರ್ಮೇಷನ್ ಮಾತ್ರ ಇದ್ದರೆ ಸಾಲಲ್ಲ. ಇವರು ಬಂದು ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮೇಲೆ, ಅಂದರೆ ಕಲ್ತಿರೋದನ್ನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಫಸ್ಟು ಕಲೀರಿ, ಕಲ್ತಾದ್ಮೇಲೆ ಕೆಲಸ ಮಾಡಿ. ಅದಾದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಈ ಪರಿಹಾರಗಳು ಮುಂದೆ ಏನಾಗಬೇಕು, ಏನೋ ಮಾಡಿಬಿಟ್ರೆ ಸರಿಯಾಗ್ಬಿಡುತ್ತೆ, ಅದೆಲ್ಲ ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಗುತ್ತೆ. ತುಂಬ ಜನಕ್ಕೆ ಇರೋದು ಅದನ್ನೇ, ರೆಮಿಡೀಸ್ ಮಾಡಿದ್ರೆ ಸರಿಯಾಗ್ಬಿಡುತ್ತೆ ಅಂತ. ಒಂದು ಪರ್ಟಿಕ್ಯುಲರ್ ಸ್ಟೇಜ್ವರೆಗೂ ನೀವು ಕಷ್ಟಪಡಬೇಕು ಅಂತಿರುತ್ತೆ, ಅದು ಪಡಲೇಬೇಕು ಅಂತ ಹೇಳಿದಾಗ ಇದರ ಆಧಾರದ ಮೇಲೆ ಹೇಳೋದು ಯಾವಾಗಲೂ. ಇಲ್ಲಿ ಯಾವ ರೀತಿ ಇದೆ, ಗ್ರಹಗತಿಗಳೇನಿರುತ್ತೆ, ಮುಂದೆ ಹೆಂಗೆ ನಡೀತಿದೆ ಅಂತ. ಈ ಒಂದು ಮೆಥಡ್ಸಲ್ಲಿ ನಾನೇನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಇದರಲ್ಲಿ, ಅಥವಾ ಜನರಲ್ ಆಗಿ ಆಸ್ಟ್ರಾಲಜಿಲಿ ಮೊದಲನೇ ನೋಡಿ, ಗ್ರಹ ಮತ್ತು ನಕ್ಷತ್ರ ಒಟ್ಟಿಗೆ ಎಫೆಕ್ಟ್ ಆಗ್ತವೆ ಅದರದ್ದೇ ವೇಯಲ್ಲಿ. ಒಂದೊಂದು ಗ್ರಹಗಳು ಅದರ ಸ್ವಭಾವ ಮತ್ತು ಇರುವಂತಹ ನಕ್ಷತ್ರಗಳು. ನಕ್ಷತ್ರ ಅಂತ ಮಾತಾಡ್ತಿದ್ದಂಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ರಾಶಿ. 12 ರಾಶಿಗಳಿವೆ, 12 ರಾಶಿಗಳಿಗೆ ಅದರದೇ ಆದ ನಕ್ಷತ್ರಗಳಿರುತ್ತೆ. ಸೊ ಈ 3 ನಾವು ರಾಶಿ ನಕ್ಷತ್ರಗಳು ಒಂದೇ ಕಡೆ ಸೇರಿಕೊಂಡ್ರೆ ಗ್ರಹಗಳು ಮತ್ತು ಅದರ ದೃಷ್ಟಿ ಏನಿರುತ್ತೆ. ಈ ಕಾನ್ಸೆಪ್ಟಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್. ಇದಕ್ಕೆ ಮೈನರ್ ತುಂಬ ಡಿಟೇಲ್ ಕ್ಯಾಲ್ಕುಲೇಷನ್ ಆಯಿತು ಅಂದರೆ, ಇದು ನಿಮ್ಮ ಮೋಟಾ ಬೇಸಿಕ್ ಕ್ಯಾಲ್ಕುಲೇಷನ್. ಇದು ಗ್ರಹಗಳ ದೃಷ್ಟಿ, ಗ್ರಹ ಇರುವಿಕೆ ಯಾವ್ಯಾವ ಜಾಗದಲ್ಲಿ ಇರುತ್ತೆ ಅಂತ. ಸೊ ಈಗ ನಾವು ಕಲಿಬೇಕಾಗಿರೋದು ಏನಂತಂದರೆ, ಈ ರೀತಿ ಕುಂಡಲಿಲಿ ಒಂದೇನೋ ನಂಬರ್ ಇದೆ. ಇಲ್ಲಿ ಒಂದು ನಿಮಿಷ ಇರಿ. ಈ ಕುಂಡಲಿಲಿ ಒಂದು ವೇಳೆ ಏನೇನೇನೋ ಬರೆದಿದ್ದಾರೆ, MA ಅಂತ. ಅದ್ರ ಮೇಲ್ಗಡೆ ಒಂದು ಚಿಕ್ಕದಾಗ 16 ಒಂದು ಬರೆದಿದ್ದಾರೆ. ಇಲ್ಲೇನೋ ಇದೆ ಆಯಿತಾ. ಇದೆಲ್ಲ ಏನಂತಂದರೆ, ಈಗ ಕನ್ನಡದಿಂದ ಇಂಗ್ಲೀಷಲ್ಲಿ, ಇದು ಇಂಗ್ಲೀಷ್ ವರ್ಜನಲ್ಲಿ ಇದೆ ಅಷ್ಟೇ. ಅದು ನಿಮಗೆ ವೆಬ್ಸೈಟಲ್ಲಿ ಕನ್ನಡನೇ ಕೊಡುತ್ತೆ, ಕನ್ನಡನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಆಯಿತಾ. ಅದಾದಮೇಲೆ ಪ್ಲೂಟೋ, ನೆಕ್ಸ್ಟ್ ಇದನ್ನು ನಾವು ಹೊಸದ್ರಲ್ಲಿ ಮಾಡರ್ನಲ್ಲಿ ಇರೋದ್ರಲ್ಲಿ ಸ್ವಲ್ಪ ಯೂಸ್ ಮಾಡ್ತಾರೆ 3ನ್ನ. ಬಟ್ ನಾವು ಇದನ್ನು ಗ್ರಹಗಳು ಅಂತ ಕನ್ಸಿಡರ್ ಮಾಡಲ್ಲ. ಯಾವುದು ಪ್ಲೂಟೋ, ನೆಪ್ಚೂನ್ ಮತ್ತು ಯುರೇನಸ್ ಏನಿದೆ ಇದನ್ನು ಇದು ಮಾಡಲ್ಲ. ಅದು ಬಿಟ್ಟು ಮಿಕ್ಕಿದ್ದೆಲ್ಲನೂ ಕೂಡ. ಸೊ ಹೇಳಂಗೆ SU ಅಂದರೆ ಸನ್, ಇದು ಮೂನ್. ಅದಾದಮೇಲೆ RA ಅಂದರೆ ರಾಹು, ಕೇತು, ಮಾರ್ಸ್ ಅಂತ ಇದು ಮಂಗಳ. ಸೊ ನ್ಯೂಮರಾಲಜಿಲಿ ನಾವು 1 to 9 ಏನು ಮಾತಾಡಿದ್ವಿ, ಅದೇ ಒಂದು ಪ್ಲಾನೆಟ್ಸ್ಗಳಿಂದ ಅದೇ ಹೆಸರನ್ನ ಇಂಗ್ಲೀಷಲ್ಲಿ ಇದೆ ಅಷ್ಟೇ. ಅದಾದಮೇಲೆ ನಿಮಗೆ ಇಲ್ಲೊಂದು ನಂಬರ್ ಬರ್ತವೆ. ಇದು ನೋಡಿ, ಇದು 1ನೇ ನಂಬರಿಂದ 1, 2, ಆದಮೇಲೆ 3, 4, 5 ಒಂದು ಸೀಕ್ವೆನ್ಸಲ್ಲಿ ಹೋಗಿದೆ. ಇದನ್ನು ರಾಶಿಗಳು ಅಂತ ಹೇಳ್ತೀವಿ. ರಾಶಿಗಳ ಬಗ್ಗೆ ನೆಕ್ಸ್ಟ್ ವೀಕಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. 12 ರಾಶಿಗಳು ಅಂತಂದರೆ ಏನು, ಇದರ ಒಂದು ಬೇಸಿಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ರಾಶಿಗಳ ಮಾಹಿತಿ ಅಂತ ಏನಿರುತ್ತೆ ಅದು ಕೊಡ್ತೀನಿ. ಏನಕ್ಕೆಂದರೆ ಇದರಲ್ಲಿ ನಿಮಗೆ ನೋಟ್ಸ್ ಇಲ್ಲ ಅಂದರೆ ಕಲಿಯೋಕ್ಕಾಗಲ್ಲ, ರಿವಿಷನ್ ಆಗಿಲ್ಲ ಅಂತಂದರೆ ಗೊತ್ತಾಗಲ್ಲ. ಆ್ಯಂಡ್ ನನ್ನ ಇಂಟೆನ್ಷನ್ ಬಂದ್ಬಿಟ್ಟು ಕಲೀರಿ, ತಿಳ್ಕೊಳ್ಳಿ, ಏನೋ ಒಂದು ಮಾಡಿ, ಬಟ್ ಕ್ಲೀನಾಗಿ ತಿಳ್ಕೊಳ್ಳಿ ಅಂತ. ಆಮೇಲೆ ಒಂದು ಸೀಕ್ವೆನ್ಸಲ್ಲಿ ಕಲ್ತ್ಕೊಂಡು ಹೋಗಿ ಅಂತ. ಇಷ್ಟ ಬಂದಂಗೆ ಅರ್ಧ ಆ ಕಡೆ ಮಿಕ್ಸ್ ಆಗೋದು ಬೇಡ ಅಂತ. ಹಾಗಾಗಿ ನಾನೇನು ಮಾಡಿದ್ದೀನಿ, ನೋಟ್ಸ್ ಅದನ್ನು ಕೊಡ್ತೀನಿ. ನೋಟ್ಸ್ನ ನೀವು ನೋಡ್ಕೊಳ್ಳಿ, ನಿಮ್ಗದು ಈಸಿಯಾಗಿ ಮಾಹಿತಿಗಳನ್ನ ಕೊಡುತ್ತೆ. ಈಗ ಈ ವಾರದಲ್ಲಿ ನಾವೇನು ಮಾಡಿದ್ದೀವಿ, ಇನ್ನೊಂದು ವಿಷಯ ಮಾತಾಡಿದ್ದೀವಿ. ರಾಶಿ ನಕ್ಷತ್ರ ಏನೇನೇನೋ ಮಾತಾಡಿದ್ವಿ. ಸಪೋಸ್
ಇದೂ ಇಲ್ಲ, ಯಾವುದು ಗ್ರಹಗಳೇನು ಕಾಣಿಸ್ತಿಲ್ಲ ಮತ್ತು ರಾಶಿಗಳೇನು ಕಾಣಿಸ್ತಿಲ್ಲ. ಅಂದರೆ ಈ ರೀತಿ ಕಾಣಿಸುತ್ತೆ ಚಾರ್ಟ್ ಇದು, ಅಥವಾ ಕುಂಡ್ಲಿ ಈ ಥರ ಕಾಣಿಸುತ್ತೆ. ಇಲ್ಲೇನು ಕಾಣಿಸ್ತಾ ಇದೆ ಇದರಲ್ಲಿ ಏನಿದು ಅನ್ನೋದನ್ನು ನಾವು ಮನೆ ಅಂತ ನಾನು ಹೇಳ್ತಾ ಇದ್ದೆ, ಆಯಿತಾ. ಬಟ್ ಜನರಲ್ ಆಗಿ ಯೂಸ್ ಮಾಡೋ ಅಂಥ ಪದ ಭಾವಗಳು ಅಂತ ಹೇಳ್ತೀವಿ. ಭಾವಗಳು ಮತ್ತು ಮನೆಗಳೇನಿದೆ ಎರಡೂ ಕೂಡ ಒಂದೇ. ಇಲ್ಲಿ ಏನಾಗ್ತದೆ, ಎಲ್ಲ ಒಂದು ಕಡೆ ಇದಕ್ಕೆ ಸ್ಟಾರ್ಟಿಂಗು ಎಂಡಿಂಗ್ ಇರಬೇಕಲ್ವಾ, ಎಲ್ಲಿಂದನೂ ಶುರು ಆಗ್ಬೇಕು ಎಲ್ಲಿಂದನೂ ಕೊನೆ ಆಗಬೇಕು ಅಂತ. ಈ ಪದ್ಧತಿಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇದು ಮೊದಲನೇ ಮನೆ, ಅದಾದ ನಂತರ ಎರಡನೆಯದು, ಅದಾದ ನಂತರ ಮೂರನೆಯದು, 4, 5, 6, 7, 8, 9, 10. ಇಲ್ಲಿಂದ ಹಿಂಗೆ ಹೋಗ್ಬಿಡಿ ಅಂತೆಲ್ಲ ನಾನು ಹೇಳ್ತೀನಿ. 11, 12. ಏನಾಗ್ತದೆ ಅಂದರೆ ಉಲ್ಟಾ ಹೋಗ್ತದೆ ಈ ಥರ ಉಲ್ಟಾ ಹೋಗ್ತದೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದು ಯಾಕೆ, ಏನು, ಎತ್ತ, ಈ ರೀತಿನೇ ಯಾಕೆ ಬರಬೇಕು, ಉಲ್ಟಾ ಬರಿಬೋದಾಗಿತ್ತಲ್ಲ, ಸೀದಾ ಬರಿಬೋದಾಗಿತ್ತಲ್ಲ, ಅದಕ್ಕೆಲ್ಲ ವಿವರಣೆಗಳದ ಎಕ್ಸ್ಪ್ಲನೇಷನ್ ಏನಿರುತ್ತೆ ಮುಂದೆ ಕೊಡೋಣ. ಫಸ್ಟು ಕುಂಡಲಿ ಜನರೇಟ್ ಮಾಡಿರುವಂತಹ ಸಾಫ್ಟ್ವೇರು ಈ ಪದ್ಧತಿಯಲ್ಲಿ ನಿಮ್ಮ ಕುಂಡಲಿನ ಕೊಟ್ಟಿರುತ್ತೆ. ಅಲ್ಲಿ ಕೊಟ್ಟಿರೋ ಮಾಹಿತಿಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ಏನೇನೇನ ತಿಳ್ಕೋಬಹುದು. ಫಸ್ಟ್ ಅಲ್ಲಿಗೆ ಬನ್ನಿ. ಯಾವುದೋ ಒಬ್ರು ಏನೋ ಕೊಟ್ಟರು, ಅಲ್ಲಿಂದ ನೀವೇನೇನು ಇನ್ಫಾರ್ಮೇಷನ್ ತೆಗಿಬೋದು, ಅಲ್ಲಿಗೆ ಬನ್ನಿ. ಅದಾದಮೇಲೆ ಇದೇ ರೀತಿ ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ನನ್ನ ಅದು ಒಂಥರ ಕ್ರೇಜ್ ಅದು ನನಗೆ. ಇದೇ ರೀತಿ ಯಾಕೆ, ಇದು ಯಾಕೆ ಕೆಲಸ ಮಾಡುತ್ತೆ, ಇದು ಯಾಕೆ ಕೆಲಸ ಮಾಡಲ್ಲ, ಆ ರೀತಿ ನಾನು ಇವಿ ಹುಡುಕ್ತಾ ಇರ್ತೀನಿ. ಅದನ್ನು ನಾನು ಕಲಿತಾ ಬರ್ಬೇಕಾದ್ರೆ ಅಥವಾ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನಗೆ ಏನಾದ್ರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾದರೆ ಆ ಟೈಮಲ್ಲಿ ನಾನು ಹೇಳ್ತೀನಿ ಇದೇ ರೀತಿ ಯಾಕೋಯ್ತು ಏನೋ ಇತ್ತಾ ಅಂತ ಅಂದ್ಬಿಟ್ಟು, ಸರಿನಾ. ಸೊ ನಾವೇನು ಮಾಡಿದ್ವಿ ನೋಡಿ, ಈ ಮೆಥಡ್ ನಾರ್ತ್ ಇಂಡಿಯನ್ ಮೆಥಡ್ ಚಾರ್ಟ್ಗಳು ಯೂಸ್ ಮಾಡ್ತಿದ್ದೀವಿ. ಇನ್ನೊಂದು ನೀವು ನೋಡಿರ್ತೀರಾ, ಇದು ನಮ್ಮ ಸೌತಲ್ಲಿ ನಿಮ್ಮ ತುಂಬ ಕುಂಡಲಿಗಳು ಕೈಯಲ್ಲಿ ಬರ್ದಿರೋ ಅಂಥವು ಇದರಲ್ಲಿರ್ತವೆ, ಈ ರೀತಿ ಇರ್ತವೆ. ಇದರಲ್ಲಿ ಏನಾಗ್ತದೆ ಅಂದರೆ ಮೊದಲನೇ ಮನೆ ಏನಿರುತ್ತೆ ಇದು ಫಿಕ್ಸ್ ಇರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಮೂಮೆಂಟ್ ಆಗ್ತಾ ಹೋಗ್ತದೆ ಹಿಂಗೆ, ಆಯಿತಾ. ಈ ಜಾಗದಲ್ಲಿ ಏನಿರುತ್ತೆ, ಇಲ್ಲಿ ರಾಶಿ, ಮನೆಗಿಂತ ಜಾಸ್ತಿ ರಾಶಿ, ಈ ಜಾಗದಲ್ಲಿ ಒಂದು ಪರ್ಟಿಕ್ಯುಲರ್ ರಾಶಿ ಇರುತ್ತೆ. ನಂಬರ್ 1 ಯಾವಾಗಲೂ ಇಲ್ಲೇ ಇರುತ್ತೆ, ಯಾರದೇ ಕುಂಡಲಿ ತೆಗೆದ್ರು. ಈ ಮೆಥಡಲ್ಲಿ ತೆಗೆದ್ರೆ ಏನಾಗ್ತದೆ, ಇಲ್ಲಿ ರಾಶಿಗಳು ಬದಲಾಗ್ತವೆ. ರಾಶಿ ಅಂತಂದ್ರೆ ಏನು, ಇಲ್ಲಿ ನಂಬರ್, ಈ ನಂಬರ್ಸ್ ಏನಿವೆ ಇದು ಬದಲಾಗ್ತವೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನಾನೇನು ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಫಸ್ಟ್ ಏನು ಮಾಡಿದ್ದೀನಿ, ಎಲ್ಲ ಗ್ರಹಗಳು ತೆಗೆದ್ರೆ ಬರೀ ರಾಶಿಗಳು, ಈ ನಂಬರ್ ಕಾಣ್ತಾ ರಾಶಿಗಳು, ಇದನ್ನು ನೀವು ನೆನ್ಪಿಟ್ಕೋಬೇಕು. ರಾಶಿಗಳ ಬಗ್ಗೆ ನಾನು ಮಾತಾಡಿಲ್ಲ, ಬಟ್ ರಾಶಿ ಅನ್ನೋ ಒಂದು ಪದನ ನಿಮ್ಗೆ ಹೇಳಿದ್ದೀನಿ ಇವತ್ತು. 12 ಬಾಕ್ಸ್ 12 ರಾಶಿಗಳಿತ್ತು ಅಂತ. ಸೊ ಈ ಒಂದು ರಾಶಿ 7ನೇ ಮನೆ, ಇದು ಬಂದು 8ನೇ ಮನೆ. ಇದೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಬರೀ ಪ್ರಾಕ್ಟೀಸ್ ಮಾಡಿ, ಏನು ಎತ್ತನಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಪ್ರಿಡಿಕ್ಷನ್ ಕೊಡೋಣ. ಪ್ರಿಡಿಕ್ಷನ್ ಸ್ಟಾರ್ಟ್ ಆದಮೇಲೆ ಮ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಬಂದಾಗ ಮಾತಾಡಬೇಕಾದ್ರೆ ನಾವು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಮೊದಲನೇ ದಿನ ಏನೂ ಗೊತ್ತಾಗಲ್ಲ. ಫಸ್ಟ್ನೇ ದಿನ ಇಂಟ್ರೆಸ್ಟ್ ಹೋಯ್ತು ಅಂದರೆ ಇನ್ಯಾವತ್ತೂ ಇಂಟ್ರೆಸ್ಟ್ ಬರೋದೇ ಇಲ್ಲ ಇದು ಕಲಿಬೇಕಂತ. ಎಲ್ಲ ಒಂದು ಕಡೆ ಟ್ರೈ ಮಾಡ್ತೀವಿ, ಏನೇ ಹೇಳಿದ್ರು ಕೂಡ ತಲೆಗೆ ಹೋಗ್ತಿರಲ್ಲ. ಅದು ಏನೋ ಹೇಳಿದ್ರು ಅದೇನೋ ನಮ್ಗೆ ಗೊತ್ತಾಗಲಿಲ್ಲ ಅಂತ. ಸಿಂಪಲ್ ಪದಗಳು ಯೂಸ್ ಮಾಡೋಣ. ಅದಾದಮೇಲೆ ಆ್ಯಕ್ಚುಯಲಾಗಿ ಏನು ಮಾತಾಡ್ತಾರೆ, ಯಾವ ರೀತಿ ಹೇಳ್ತಾರೆ, ಯಾರಿಗಾರ ನಾವು ಹೇಳಬೇಕಾದ್ರೆ ಯಾವ ರೀತಿ ಇರಬೇಕು, ಅದನ್ನು ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಮಾಡಬೇಕಿದು, ಕಲಿಯೋದಲ್ಲ. ಇದು ಕಲಿಯೋಕ್ಕೆ ಏನೂ ಇಲ್ಲ, ಕಲಿಯೋಕ್ಕೆ ಎಲ್ಲ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ. ಇದು ಬಂದು ಪ್ರಾಕ್ಟೀಸ್, ಇದು ಆ್ಯಕ್ಟಿವ್ ಸೆಷನ್ಸ್ಗಳು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ನಂಗೆ ಕಲ್ಲಿ ಮಾಡೋಕ್ಕಾಗ್ತಿಲ್ಲ, ಬಟ್ ಇವು ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಿ. ಯಾರು ಇಂಟ್ರೆಸ್ಟ್ ಇದೆ ಏನಾರು ಇದೆ ಅಂತವರು. ಪ್ರೊಫೆಷನ್ ಆಗಿ ಹೋಗಿರೋಂಥವ್ರಿಗೆ ಏನಾಗ್ತದೆ ಅಂದರೆ ಚಾರ್ಟ್ಗಳು ಬರ್ತಾ ಇರ್ತವೆ. ಸೊ ಇಂಡೈರೆಕ್ಟಾಗಿ ಪ್ರಾಕ್ಟೀಸೇ ಮಾಡ್ತಾ ಇರ್ತಾರೆ ಅವರು ಕೂಡ. ಸೊ ಇದು ಪ್ರಾಕ್ಟೀಸ್ ಆಗ್ತಾ ಇರಬೇಕು. ಪ್ರಾಕ್ಟೀಸ್ ಮಾಡ್ತೀರಿ, ಯಾರು ಇದನ್ನು ಪ್ರೊಫೆಷನಲಾಗಿ ತೊಗೊಂಡಿಲ್ಲ ಅಂತಂದರೆ. ಸೊ ಪ್ರಾಕ್ಟೀಸ್ ಇರಬೇಕು. ನಾನೇನು ಮಾಡಿದ್ದೀನಿ, ಫಸ್ಟ್ ಗ್ರಹಗಳು ತೆಗೆದಾಗ ರಾಶಿಗಳು ಬಂತು. ಇದಿಷ್ಟು ಕೂಡ ರಾಶಿಗಳ ಒಂದು ಪೊಸಿಷನ್ನು ಈ ಒಂದು ಡೇಟ್ಗೆ. ಅದಾದಮೇಲೆ ನವಾಂಶ ಚಾರ್ಟ್ ಏನಿದೆ ಅದು ಹೇಳ್ತೀನಿ. ಲಗ್ನ ಚಾರ್ಟ್ ಬಗ್ಗೆ ಮಾತ್ರ ಮಾತಾಡೋದು ಈಗ. ನವಾಂಶ ಚಾರ್ಟ್ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ. ನಾನು ಆ ಒಂದು ರಾಶಿಗಳನ್ನೂ ಕೂಡ ತೆಗೆದುಬಿಟ್ರೆ ನೋಡಿ ಈ ರೀತಿ ಬರುತ್ತೆ. ಒಂದು ಖಾಲಿ ಬಾಕ್ಸ್ ಇದೆ, ಇಲ್ಲಿ ಏನೂ ಕಾಣಿಸ್ತಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನಾನು ಏನು ಮಾಡಿದೆ, ವಿಡಿಯೋ ಮುಖಾಂತರ ನಿಮಗೆ 12 ಮನೆಗಳ ಒಂದು ವಿವರಣೆಯನ್ನು ಕೊಟ್ಟಿದ್ದೆ. 12 ಮನೆಗಳಲ್ಲಿ ಯಾವ್ಯಾವ ಮನೆಗಳು ಏನು, ಎತ್ತ, ವಗೇರ ಎಲ್ಲನೂ ಕೂಡ ಕೊಟ್ಟಿದ್ದೆ. ಅದು ನಿಮಗೆ ನೋಟ್ಸ್ನ ಶೇರ್ ಮಾಡ್ತೀನಿ ನೋಡಿ. ಈಗ ವೆಬ್ಸೈಟ್ ಕಾಣಿಸ್ತಿದೆ ಅಲ್ಲ ನಿಮಗೆ, ಒಂದು ನಿಮಿಷ. ಓಕೆ, ನೋಡಿ ಈಗ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ.
ನಿಮಗೆ ಓಪನ್ ಆದಾಗ ಈ ರೀತಿ ಬರುತ್ತೆ. ಮೊಬೈಲಲ್ಲಿ ಯಾರು ಮೊಬೈಲಲ್ಲಿ ನೋಡ್ತೀರಾ, ಅದಕ್ಕೆ ಮೊಬೈಲಲ್ಲಿ ಯಾವ ರೀತಿ ಯೂಸ್ ಮಾಡಬೇಕಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ ವಿಡಿಯೋದಲ್ಲಿ ನೋಡಿ, ಇಲ್ಲಿ ಇಲ್ಲಿ ಹಿಂಗೆ 3 ಡಾಟ್ ಕಾಣಿಸ್ತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇದೇ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಈ ಥರ. ಅಲ್ಲಿ ನೀವೇನು ಬಂದಿ ಅಂದರೆ ಜ್ಯೋತಿಷ್ಯ ಮಾಹಿತಿ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ಕ್ಲಿಕ್ ಮಾಡ್ತೀರಾ, ಒಂದಷ್ಟು ಆಪ್ಷನ್ಸ್ಗಳು ಬರ್ತವೆ, ಅಲ್ಲಿ ಇದನ್ನು ಕ್ಲಿಕ್ ಮಾಡ್ತೀರಾ. ಜ್ಯೋತಿಷ್ಯ ಮಾಹಿತಿ ಅನ್ನೋದನ್ನು ಕ್ಲಿಕ್ ಮಾಡ್ತೀರಾ. ಆದ ನಂತರ ಏನು ಮಾಡ್ತೀವಿ, ಜ್ಯೋತಿಷ್ಯ ಶಾಸ್ತ್ರ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಯಾರಿಗೆ ಕುಂಡಲಿ ಜನರೇಟ್ ಮಾಡೋಕ್ಕೆ ಬರ್ತಿಲ್ಲ, ನಾವು ಇದನ್ನು ನೋಡಿಲ್ಲ, ಅದು ಇದು ಎಲ್ಲ ನೀವು ಕೇಳಿದ್ರಲ್ಲ ಅವ್ರಿಗೆ. ಆಮೇಲೆ ಈ ನಂಬರ್ ಯೂಸ್ ಮಾಡ್ತಿಲ್ಲ ನಾನು, ನಂಬರ್ ಸ್ವಲ್ಪ ಬೇರೆ ವರ್ಕಿಗೆ ಅಂತ ಇಟ್ಟಿದ್ದೀನಿ. ನಂಬರ್ ಒಂದೇ ಒಂದು ನಂಬರ್ ಇರೋದು ಮೇಲ್ಗಡೆ ಹಾಕಿದ್ದೀನಿ, ನಾನು ದೊಡ್ಡದಾಗಿ ಹಾಕಿದ್ದೀನಿ. ಆ ನಂಬರ್ ಅಲ್ಲಿ ಮಾತ್ರ, ಅದ್ರ ಮೊದಲು ಮಾತ್ರ ಇರೋದು. ಸೊ ಇಲ್ಲಿ ನಿಮಗೆ ಯಾವ ರೀತಿ ಕುಂಡಲಿ ಜನರೇಟ್ ಮಾಡಬೇಕಂತ ಇಲ್ಲೇ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ವಿಡಿಯೋ ಬರುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಯಾವ ರೀತಿ ತೆಗಿಬೇಕಂತ ನೋಡಿ, ಅದಕ್ಕೆ ಏನೇನು ಇನ್ಫಾರ್ಮೇಷನ್ ಬೇಕೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾನು ನೋಟ್ಸ್ನ ಕೊಟ್ಟಿದ್ದೀನಿ ನಿಮಗೆ, ಅದು ಕ್ಲಿಕ್ ಮಾಡಿದ್ರೆ ನೋಟ್ಸ್ ಬರುತ್ತೆ. ಸೊ ಎಲ್ಲನೂ ಕೂಡ ಇಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆರಾಮಾಗಿ ಇಲ್ಲಿ ನೀವು ನೋಡ್ಕೊಂಡು ಹೋಗಬಹುದು. ಮೊದಲನೇ ಮನೇನ ಏನಂತ ಹೇಳ್ತೀವಿ, ಏನು ಎತ್ತ ಎಲ್ಲನೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊದಲನೇ ಮನೆ ನಮ್ಮ ಬಗ್ಗೆ ಹೇಳುತ್ತೆ, ನಮ್ಮ ಒಂದು ಗುಣಗಳನ್ನ ತೋರಿಸುತ್ತೆ, ನಮ್ಮ ಸ್ಟಾರ್ಟಿಂಗ್ ಜೀವನ ಹೆಂಗಿರುತ್ತೆ, ನಾವು ಯಾವ ರೀತಿ ಕಷ್ಟಪಡ್ತೀವಿ, ಏನು ಎತ್ತ ಎಲ್ಲನೂ ಕೂಡ ಮೊದಲನೇ ಮನೆ ತೋರಿಸುತ್ತೆ. ಸೊ ಮೊದಲನೇ ಮನೆ ಅಂತಂದರೆ ನೋಡಿ, ಇದು ಒಂದು ಸೆಕೆಂಡ್ ಇರಿ. ಇದರಲ್ಲಿ ಮೊದಲನೇ ಮನೆ ಅಂತಂದರೆ ಇಲ್ಲಿ ಇದು ಎರಡನೇ ಮನೆ, ಇದು ಮೂರನೇ ಮನೆ. ಇಲ್ಲಿ ಏನಾಗ್ತದೆ ಅಂದರೆ ನಮ್ಮ ಒಂದು ಎಕ್ಸಾಂಪಲಲ್ಲಿ ಇಲ್ಲಿ ಇದು 12ನೇ ಮನೆಯಲ್ಲಿ ಮಂಗಳ ಗ್ರಹ ಇದೆ. 11ನೇದರಲ್ಲಿ ಕೇತು, ಸೂರ್ಯ, ಚಂದ್ರ ಎಲ್ಲ ಒಟ್ಟಿಗೆ ಇವೆ. 10ನೇದರಲ್ಲಿ ಶುಕ್ರ ಮತ್ತು ಬುಧ ಗ್ರಹ ಇದೆ. ಆ ರೀತಿ ನಾನೇನು ಮಾಡಿದ್ದೀನಿ, ಗ್ರಹಗಳು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ದರೆ ಅದರ ರಿಸಲ್ಟ್ ಅಥವಾ ಅದರದೊಂದು ಗುಣಗಳು ಏನನ್ನ ತೋರಿಸುತ್ತೆ ಅನ್ನೋದನ್ನು ಕೂಡ ಅಲ್ಲೇ ಒಂದು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಆ ನೋಟ್ಸ್ನ ಒಂದ್ಸಲ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಸಿಯಾಗಿ ಫುಲ್ ಕ್ಲೀನಾಗಿ ಅರ್ಥ ಆಗುತ್ತೆ. ಮೊದಲನೇ ಮನೆಯ ಏನೇನು ಮಾಡಬೇಕು, ನಿಮ್ಮ ಲಕ್ಷಣ ಏನಾಗ್ತದೆ, ಏನು ಎತ್ತ ತೋರಿಸಿದ್ದೀನಿ. ಅದಾದಮೇಲೆ ಯಾವ ರೀತಿ ಇರ್ತೀವಿ, ಏನು ಎತ್ತ ಅದನ್ನು ಇದು ಮಾಡಿದ್ದೀನಿ. ಮತ್ತು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಇಷ್ಟಪಡೋದು ನಮ್ಮ ಗುಣಗಳು. ಇದು ಇಲ್ಲಿರುವಂತಹ ಒಂದು ರಾಶಿ ಏನಿರುತ್ತೆ ಅದು ಕೂಡ ನಿಮ್ಮ ಸ್ವಭಾವನ ತುಂಬ ಇದು ಮಾಡುತ್ತೆ. ತುಂಬ ಜನ ಏನು ಮಾಡ್ತೀವಿ, ಚಂದ್ರ ರಾಶಿ ಮೇಲೆ ನಮ್ಮ ರಾಶಿ ಇದೆ ಅಂತ ಫಿಕ್ಸ್ ಆಗ್ತೀವಿ, ಬಟ್ ಅಸೆಂಡೆಂಟ್ ಅಂತ ಹೇಳ್ತೀವಿ ಇದನ್ನು. ಆಯಿತಾ, ಮೊದಲನೇ ಮೇಲೆ ಇರುವಂತಹ ಒಂದು ರಾಶಿ ಏನಿರುತ್ತೆ ಅದರ ಎಫೆಕ್ಟು ಕೂಡ ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ. ತುಂಬ ಸಲ ನೋಡಿ. ಸೊ 2-3 ರಾಶಿ ಕಂಬೈನ್ ಮಾಡಿದಾಗ ಆ್ಯಕ್ಯುರಸಿ ಚೆನ್ನಾಗಿ ಬರುತ್ತೆ. ಸನ್ ಸೈನ್, ಮೂನ್ ಸೈನ್ ಮತ್ತು ಅಸೆಂಡೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೂರ್ಯ ರಾಶಿ, ಚಂದ್ರ ರಾಶಿ ಮತ್ತು ಇದು ಸೂರ್ಯ ಪೊಸಿಷನ್ ಕೂಡ ನೋಡ್ತೀವಿ, ಸುಮಾರು ಕಡೆ ಮೆಥಡ್ಸ್ಗಳಲ್ಲಿ ನೋಡ್ತೀವಿ. ನಿಮಗೆ ಇದನ್ನು ಅಂದರೆ ಈಗ ಯಾರೊಬ್ಬರು ಜನರಲ್ ಆಗಿ ಹೇಳ್ತಿರೋದಲ್ವಾ, ನೀವು ಆರಾಮಾಗಿ ಕೂತ್ಕೊಂಡು 3 ಚೆಕ್ ಮಾಡಿ, ಡೀಟೇಲ್ಸ್ಗಳು ಚೆನ್ನಾಗಿ ಬರ್ತವೆ. ಏನು ಚೆಕ್ ಮಾಡಬೇಕು ಅನ್ನೋದಕ್ಕೆ ನೋಟ್ಸ್ಗಳಿವೆ, ಎರಡನ್ನೂ ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಕಲಿತಾ ಹೋಗಿ. ಮೊದಲನೇ ರಾಶಿ ಏನಾಗ್ತದೆ, ಆ ಮನೇಲಿ ಏನಿರುತ್ತೆ, ಮೊದಲನೇ ಮನೇಲಿ ಯಾವ ಒಂದು ಇದಿರಬೇಕು, ಯಾವ ಗ್ರಹ ಇದ್ರೆ ಒಳ್ಳೇದು, ಚಂದ್ರ ಇದ್ರೆ ಏನಾಗುತ್ತೆ, ಅದೆಲ್ಲನೂ ಕೂಡ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನಾನು. ಏನಾಗ್ತದೆ, ಏನು ಎತ್ತ ಅಂತ ಸ್ವಲ್ಪ ಅಂದರೆ ಬದಲಾಗಿರೋಂಥ ಎಕ್ಸ್ಪ್ಲನೇಷನ್ ಇಲ್ಲಿದೆ ವಿಡಿಯೋದಲ್ಲಿ. ಕೆಲವರು ವಿಡಿಯೋ ಕೇಳ್ತಿರಲ್ಲ ಅವ್ರಿಗೆ ಇಲ್ಲಿ ಕೊಟ್ಟಿದ್ದೀನಿ. ಅದೇ ರೀತಿ ನೀವು ನೋಡ್ತಾ ಹೋದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ 2ನೇ ಮನೆ ವಿವರಗಳು ಅಂತಂದರೆ, ಈಗ 2ನೇ ಮನೆಯ ಧನಭಾವ ಅಥವಾ ಸಂಪತ್ತು, ನಮಗೆ ದುಡ್ಡು ಕಾಸು ಎಲ್ಲನೂ ಕೂಡ ಮಾತಾಡೋದು, ಕುಟುಂಬ ಫ್ಯಾಮಿಲಿನ ತೋರಿಸೋವಂಥದ್ದು, ನಮ್ಮ ಆರ್ಥಿಕ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನೋಡೋದು. ಅಲ್ಲಿ ಒಳ್ಳೆ ಗ್ರಹಗಳಿದ್ರೆ ನಿಮಗೆ ದುಡ್ಡು ಕಾಸಲ್ಲಿ ಪ್ರಾಬ್ಲಮ್ ಆಗಲ್ಲ. ನೇಮು, ಫೇಮು, ಮನಿ ಅಲ್ಲಿಂದ ಬರುತ್ತಾ ಅಂತ ನೋಡಿದ್ರೆ ಆಗಲ್ಲ. ಕೆಲವು ಗ್ರಹ ಆ ಜಾಗದಲ್ಲಿತ್ತು ಅಂತಂದರೆ ದುಡ್ಡು ಕಾಸಲ್ಲಿ ಹೆಸರು ಕೂಡ ಕೊಡುತ್ತೆ. ಕೆಲವು ಗ್ರಹಗಳು ಸ್ವಲ್ಪ ಇತ್ತು, ಈಗ ಕೆಲವು ಸ್ವಲ್ಪ ಸ್ಟ್ರಾಂಗ್ ಇರೋಂಥ ಗ್ರಹಗಳು ನೋಡಿ. ಈಗ ರಾಹು ನಾವೇನು ಮಾಡ್ತೀವಿ, ಯಾವಾಗಲೂ ಆಸ್ಟ್ರಾಲಜಿಲಿ ಸಿಕ್ಕಾಬಿಟ್ಟೆ ಅದನ್ನು ಹೊಗಳ್ತೀವಿ. ಏನಿಗೆ ರಾಹು ಸಡನ್ನ ಕೊಡುತ್ತೆ, ಕೇತು ಕೊಡುತ್ತೆ ಬಟ್ ಪ್ರಾಬ್ಲಮ್ಸ್ ಕೊಡುತ್ತೆ. ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅನಿರೀಕ್ಷಿತವಾಗಿ ರಾಹುವಿಂದ ನಿಮಗೆ ದುಡ್ಡು ಬರುತ್ತೆ. ರಾಹು 2ನೇ ಮನೆಯಲ್ಲಿರೋದು ಪ್ರಾಬ್ಲಮ್ ಅಲ್ಲ ಅಂತ ಕಾಣಿಸುತ್ತೆ, ಆದರೆ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ. ನಿಮಗೆ ರಾಹು ನಿಮಗೆ ಫಾಸ್ಟಾಗಿ ಕೆಲಸ ಮಾಡಿಸುತ್ತೆ. ಏನೇ ಮಾಡಿದ್ರು ಬೇಗ ಸಾಲ ಕೂಡ ಬೇಗ, ಖರ್ಚು ಕೂಡ ಬೇಗ, ಮಾಡಿದ್ವಿ ಹೋಯ್ತು ಆ ರೀತಿ. ಇಷ್ಟು ಡೀಟೇಲ್ ಆಗಿ ಅಂದರೆ ಜನರಲ್ ಆಗಿ ಕೂಡ ಇಲ್ಲ, ಸ್ವಲ್ಪ ಡೀಟೇಲ್ ಆಗಿ ಇನ್ನೂ ಜಾಸ್ತಿ ಕೂಡ ಇರುತ್ತೆ, ಜಾಸ್ತಿ ಕೂಡ ಎಫೆಕ್ಟ್ ಇದಾಗ್ತದೆ. ಸೊ ಅದಕ್ಕೆ ಅದರದೇ ಆದ ಓನರ್ಸ್ಗಳಿರ್ತವೆ. ಯಾವ ಗ್ರಹಕ್ಕೆ ಯಾವ ಒಂದು ಓನರ್ ಇರುತ್ತೆ, ಆ ಗ್ರಹನೇ ಇತ್ತು ಅಂದರೆ ಸಿಕ್ಕಾಬಿಟ್ಟೆ. ವೀನಸ್ ಮತ್ತು ಜುಪಿಟರ್ ಇತ್ತು ಅಂದರೆ ಸಿಕ್ಕಾಬಿಟ್ಟೆ ಒಳ್ಳೇದು 2ನೇ ಮನೆಯಲ್ಲಿ. ವೀನಸ್ ಅಂತಂದರೆ ಶುಕ್ರ ಮತ್ತು ಇದು ಗುರು. ಸೊ ಈ ಥರ ಒಂದು ಗ್ರಹಗಳು ಆ ಮನೇಲಿ ಇತ್ತು ಅಂತಂದರೆ
ಆ ವ್ಯಕ್ತಿಗೆ ಸಿಕ್ಕಾಬಿಟ್ಟು ಒಳ್ಳೆಯದು, ದುಡ್ಡು ಕಾಸು ವಿಷಯದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಕೊಡುತ್ತೆ. ಬೇರೆ ಗ್ರಹಗಳಿದ್ದರೆ ಅವುಗಳ ಒಂದು ಗುಣಗಳನ್ನ ಕೊಡ್ತಾ ಹೋಗ್ತದೆ. ಮತ್ತು ಮಂಗಳನ ಸ್ವಭಾವ ಏನಿರುತ್ತೆ ಅದು ಧೈರ್ಯ, ರಿಸ್ಕ್ ತಗೊಳ್ಳೋವಂಥದ್ದು, ಜವಾಬ್ದಾರಿ ಅದನ್ನು ತೋರಿಸುತ್ತೆ. ಶನಿ ಎಲ್ಲ ಕಡೆ ಕೂಡ ಇದು ಒಂದು ಸಮಸ್ಯೆ, ನಿಧಾನ ಆಗೋಂಥದ್ದು ಅದನ್ನು ಎಲ್ಲನೂ ಕೂಡ ಕೊಡುತ್ತೆ. ಈ ಜಾಗದಲ್ಲಿ ಶನಿ ಇತ್ತು ಅಂದರೆ ಬಿಸ್ನೆಸ್ನ ಕೂಡ ತೋರಿಸುತ್ತೆ, ಬಟ್ ಎಫರ್ಟ್ ಹಾಕಿ ಬಿಸ್ನೆಸ್ನಲ್ಲಿ ಕ್ಲಿಕ್ ಆಗೋದು ಕೂಡ ತೋರಿಸುತ್ತೆ. ರಾಹು, ಶನಿ ಮತ್ತು ಚಂದ್ರ ಈ ಒಂದು ಆಧಾರದ ಮೇಲೇ ಆಸ್ಟ್ರಾಲಜಿಲಿ ಮತ್ತು ಕೆಲವು ಕಡೆ ಎಸ್ಪೆಷಲಿ ಚೆನ್ನೈ, ತಮಿಳ್ನಾಡು ಈ ಕಡೆ ಏನು ಮಾಡ್ತಾರೆ ಅಂದರೆ 2, 4, 8 ಮಿಕ್ಸ್ ಮಾಡ್ತಾರೆ ನಂಬರ್ಸ್ಗಳಲ್ಲಿ, ನ್ಯೂಮರಾಲಜಿ ವಿಷಯದಲ್ಲಿ. ಏನಕ್ಕೆ ಅವರು ಗ್ರಹಗಳ ಸ್ವಭಾವ ಇರುತ್ತೆ ನೋಡ್ತೀವಿ. ಬಟ್ ನ್ಯೂಮರಾಲಜಿ ಲೆಕ್ಕಾಚಾರ ಹಾಕೋದೇ ಬೇರೆ ಥರ. ವೆಸ್ಟರ್ನ್ ಕಲ್ಚರಲ್ಲಿ ಬೇರೆ ಥರ ಬರುತ್ತೆ. ಚೈನೀಸಲ್ಲಿ ಲೋಶೋ ಸ್ಕ್ವೇರ್ ಅಂತ ಬರುತ್ತೆ. ಅದರಲ್ಲಿ ಲೋಶೋ ಸ್ಕ್ವೇರಲ್ಲಿ ನಾರ್ಮಲ್ ಲೋಶೋ ಗ್ರಿಡ್ ಅಲ್ಲ, ಸೀಕ್ವೆನ್ಸ್ ಎಲ್ಲ ಸೇಮ್ ಬರುತ್ತೆ, ಬಟ್ ಲೋಶೋ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಪುನಃ ಮಾಡರ್ನ್ ಆಗಿರೋ ಲೋಶೋ ಗ್ರಿಡ್ಡಲ್ಲಿ ಬೇರೆ ಥರ ಇದು ಮಾಡ್ತೀವಿ. ಸ್ವಲ್ಪ ತುಂಬ ಇದರಲ್ಲಿ ನೀವು ಮುಳುಗ್ತೀನಿ ಅಂದರೆ ತುಂಬ ಇದೆ ಇದರಲ್ಲಿ ಮಾತಾಡೋಕ್ಕೆ. ಯಾರಿಗಾರು ಐಡಿಯಾ ಇರೋ ಅಂಥವ್ರು ಇಲ್ಲಿ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಸ್ಟ್ರಾಲಜಿ, ನ್ಯೂಮರಾಲಜಿಲಿ ನಂಬರ್ಸ್ ಕಾನ್ಸೆಪ್ಟೇ ಬೇರೆ, ಅದನ್ನು ಡಿಸೈನ್ ಮಾಡಿರೋದೇ ಬೇರೆ ಥರ, ಇದೇ ಬೇರೆ ಥರ. ಸೊ 2ನೇ ಮನೆನ ಧನಭಾವ ಅಂತ ಹೇಳ್ತೀವಿ. ಇಲ್ಲಿ ಒಳ್ಳೆ ಗ್ರಹಗಳಿದ್ರೆ ಒಳ್ಳೆಯದು. ಏನೂ ಇಲ್ಲ ಅಂತಂದರೆ ಏನಂತಂದರೆ ದೃಷ್ಟಿಗಳಿರ್ತವೆ. ಒಂದೊಂದು ಗ್ರಹ ದೂರದಲ್ಲಿದ್ದರೂ ಕೂಡ ಅದರ ಎಫೆಕ್ಟ್ ಬೇರೆ ಕಡೆಗೆ ಕೂಡ ಇರುತ್ತೆ. ಯಾವ ರೀತಿ ಅಂತಂದರೆ ಈಗ ನಾನು ನಮ್ಮನೇಲಿ ಜೋರಾಗಿ ಸೌಂಡ್ ಹಾಕಿದ್ರೆ ಅಕ್ಕಪಕ್ಕ ಮನೆಗೂ ಸೌಂಡ್ ಕೇಳಿಸುತ್ತೆ. ಕೆಲವ್ರಿಗೆ ಇರಿಟೇಟ್ ಆಗ್ಬೋದು, ಕೆಲವ್ರಿಗೆ ಅವರು ಖುಷಿ ಆಗಬಹುದು. ಅವ್ರಿಗೆ ಇಷ್ಟ ಇರೋ ಸಾಂಗ್ ನಾನು ಮೋಸ್ಟ್ಲಿ ಪ್ಲೇ ಮಾಡಬಹುದು. ಅಥವಾ ನಾನು ಕೊಡ್ತಾರಂಥ ಸೌಂಡ್ ಅವ್ರಿಗೆ ಅರ್ಥನೇ ಆಗದೇನೆ ಹಿಂಸೆ ಆಗ್ಬೋದು ಅವರಿಗೆ. ಸೊ ದೃಷ್ಟಿಗಳು ಇದನ್ನು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ದೃಷ್ಟಿಗಳು ಅಂತ ಹೇಳ್ತೀವಿ ಇದು. ಸೊ ನನಗಿರೋ ಎಫೆಕ್ಟ್ ಏನಾಗ್ತದೆ, ನನ್ನ ಅಕ್ಕಪಕ್ಕದವ್ರಿಗೂ ಅಥವಾ ನನ್ನ ಹತ್ರದಲ್ಲಿವ್ರಿಗೂ ಕೂಡ ಅದರ ಎಫೆಕ್ಟ್ ಇರುತ್ತೆ. ಹಾಗಾಗಿ ಖಾಲಿ ಇದ್ರೂ ಕೂಡ ಅದಕ್ಕೆ ಏನು ದೃಷ್ಟಿ ಬರ್ತಾ ಇರ್ತದೆ ಅದ್ರ ಮೇಲೆ ಕೂಡ ತುಂಬ ವ್ಯತ್ಯಾಸಗಳು ಆಗ್ತವೆ. ಜಾಸ್ತಿ ಇನ್ಫಾರ್ಮೇಷನ್ಸ್ಗಳನ್ನ ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ಜಾಸ್ತಿ ಕೆಲಸ ಬೀಳುತ್ತೆ. ಎಷ್ಟು ಡಿಟೇಲಾಗಿ ಕೆಲಸ ಮಾಡ್ತೀರೋ ಅಷ್ಟು ಡಿಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ಸ್ಗಳು ಈ ಒಂದು ಮೆಥಡ್ಸ್ಗಳು ಕೊಡ್ತವೆ. ಸೊ ಹಾಗಾಗಿ ಅದನ್ನು ಮರಿಬೇಡಿ, ಸರಿನಾ. 3ನೇದು ಬಂದು ಸಹಜ ಭಾವ ಅಂತ ಹೇಳ್ತೀವಿ. ಇಲ್ಲಿ ನೀವು ಟ್ರಾವೆಲ್ ಮಾಡೋಂಥದ್ದು, ಅಣ್ಣ ತಮ್ಮಂದ್ರ ಜೊತೆ ಹೆಂಗಿರ್ತಾರೆ, ಸಂಬಂಧ ಹೆಂಗಿರುತ್ತೆ, ಧೈರ್ಯ, ನಿಮ್ಮ ಅಭ್ಯಾಸಗಳು, ಅಭಿರುಚಿ, ಟ್ರಾವೆಲ್ ಒಟ್ಟಲ್ಲಿ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ, ನಿಮ್ಮ ಸುತ್ತಮುತ್ತ ಸಂಬಂಧಪಟ್ಟಂಗೆ, ಬುದ್ಧಿವಂತಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಬರವಣಿಗೆ, ಬರೆಯೋದು, ಜನಗಳನ್ನ ಯಾವ ರೀತಿ ಇದು ಮಾಡ್ತೀರಾ ಅಂತ. ಮತ್ತು ಗುರುಗ್ರಹ ಯೂಶಲಿ ಟ್ರಾವೆಲ್ನ ತೋರಿಸುತ್ತೆ. ಆಯಿತಾ, ಯಾವ ರೀತಿ ಇರ್ತೀರಾ, ನಿಮ್ಮ ಒಂದು ಸ್ವಾಭಿಮಾನ ಯಾವ ರೀತಿ ಇರುತ್ತೆ, ಸ್ವಂತ ನಿರ್ಧಾರಗಳು ಹೆಂಗೆ ತಗೋತೀರ ಎಲ್ಲನೂ ಕೂಡ ಈ ಒಂದು ಮನೆ ತೋರಿಸುತ್ತೆ. ಅದರಲ್ಲಿ ಅದರದ್ದೇ ಆದ ಗ್ರಹಗಳಿದ್ದಾಗ ಏನಾಗ್ತವೆ, ಅದರ ಗುಣಗಳನ್ನ ಏನು ಮಾಡುತ್ತೆ ಅಂತ ನೀವು ಒಂದ್ಸಲ ಕೂತ್ಕೊಂಡು ಓದಿದ್ರೆ ಗೊತ್ತಾಗಂಗೆ ಇದು ಮಾಡಿದ್ದೀನಿ. ಆ್ಯಂಡ್ ಇದು ಇಂಗ್ಲೀಷಲ್ಲಿ ಕೂಡ ಇದೆ, ಬರೀ ಕನ್ನಡದಲ್ಲ, ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಟಚ್ ಮಾಡಿರೋದು ಇಂಗ್ಲೀಷ್ ಅಂತಿಲ್ಲ, ಇಂಗ್ಲೀಷ್ ನೋಟ್ಸಲ್ಲಿ ಇಂಗ್ಲೀಷಲ್ಲಿ ಕೂಡ ಇದೆ. ಯಾರಿಗಾರು ಕನ್ನಡ ಕಂಫರ್ಟೇಬಲ್ ಆಗಿಲ್ಲ ಅಂದರೆ ಇಂಗ್ಲೀಷ್ ನೋಡಿ. ನಾನು ಹೇಳೋದಲ್ಲ, ಇಷ್ಟೇ ಗ್ರಹಗಳನ್ನು ಮಾತ್ರ ನಾವು ನೋಡೋದು, ಅಷ್ಟೇ ಗ್ರಹಗಳ ಒಂದು ಪಾಯಿಂಟ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅದಾದಮೇಲೆ ಒಂದು ಸಾರಾಂಶ ಆ ಥರ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಕೊಟ್ಟಿದ್ದೀವಿ. ಇದರಲ್ಲಿ ನಾನು ಯಾವ ಗ್ರಹ ಯಾವ ಮನೆಯಲ್ಲಿದ್ದರೆ ಸ್ಟ್ರೆಂತು, ವೀಕ್ನೆಸ್ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದೆ ಬರೋ ವೀಡಿಯೋಸ್ಗಳಲ್ಲಿ. ಅದೇ ರೀತಿ 4ನೇ ಮನೆ ಬಂದು ಬಂಧು ಭಾವ ಅಂತ ಹೇಳ್ತೀವಿ. ಆಯಿತಾ, 4ನೇ ಮನೆ ಅಂತಲೇ ಅದನ್ನ ಭಾವಗಳು ಅಂತ ಬಂದಾಗ ಬಂಧು ಭಾವ ಅಂತ ಈ ಪದಗಳಲ್ಲಿ ನಾವು ಅದನ್ನು ಹೇಳಂತು. ಇದು ನಮ್ಮ ಹೇಳ್ದಂಗೆ ಮನೆ ಪರಿಸರ, ತಾಯಿ, ಪೋಷಕರು ಯಾವ ರೀತಿ ಇರುತ್ತೆ, ನಮ್ಮ ಮನೆಗಳು ಹೆಂಗಿರುತ್ತೆ ಅಂತ. ಸೊ ಈ ಜಾಗದಲ್ಲಿ ಕೆಲವು ಪ್ರಾಬ್ಲಮ್ ಕೊಡೋಂಥ ಗ್ರಹಗಳಿದ್ರೆ ಏನಾಗ್ತದೆ, ಮನೇಲಿ ನೆಮ್ಮದಿ ಇರಲ್ಲ. ಆಯಿತಾ, ನಾಯಕತ್ವ, ಇದು ಭೂಮಿ ಸಿಗೋವಂಥದ್ದು ಅಥವಾ ಭೂಮಿ ಕೊಡೋವಂಥದ್ದು, ಭೂಮಿನ ಮಾಡ್ತೀವ ಅದನ್ನು ಕೂಡ ತೋರಿಸುತ್ತೆ. ಅದನ್ನೆಲ್ಲ ಹಾಕಿದ್ದೀನಿ ನಾನು. ಟೋಟಲ್ ಮನೆಗೆ ಸಂಬಂಧಪಟ್ಟಂಗೆ, ಮನೆ ಆಸ್ತಿ ಪಾಸ್ತಿ ಸಂಬಂಧಪಟ್ಟಂಗೆ ಸ್ವಲ್ಪ ಸ್ಟೋರಿನ ಕೊಡುತ್ತೆ. ಮತ್ತು ಈ 4ನೇ ಮನೆಯಲ್ಲಿ ತಾಯಿ ಜೊತೆ ಸಂಬಂಧಗಳು ಹೆಂಗಿರುತ್ತೆ ಅಂತ ಕೂಡ ತೋರಿಸುತ್ತೆ. 2ನೇ ಮನೆಯಲ್ಲಿ ಸುಮಾರು ಸಲ ನೋಡ್ತಾರೆ. 2ನೇ ಮನೇಲಿ ನೋಡೋದಕ್ಕಿಂತ ತಾಯಿ ಅಂತಲೇ ಮೆನ್ಷನ್ ಆಗಿದೆ ಅಲ್ಲ, ಫ್ಯಾಮಿಲಿ ತೋರಿಸುತ್ತೆ 2ನೇ ನಂಬರು, 2ನೇ ಮನೆ. ಬಟ್ ಇಲ್ಲೇನಾಗ್ತದೆ, ಇಲ್ಲಿ ಕೂಡ ನೀವು ಇದನ್ನು ನೋಡಬೇಕು, ಇದನ್ನು ಮರಿಬೇಡಿ. ಸೊ ನೀವೇನಂತಂದರೆ ಇನ್ಫಾರ್ಮೇಷನ್ಸ್ನ 3 ಸಲ 4 ಸಲ 5 ಸಲ ಓದಿ ಆಟೋಮೆಟಿಕ್ ಆಗಿ ನಿಮಗೆ ಒಂದು ಬೇಸಿಕ್ ಪ್ರಿಡಿಕ್ಷನ್ಸ್ಗಳು ಬರ್ತವೆ. ಅದರಲ್ಲಿ ಯಾವ ಗ್ರಹ ಎಲ್ಲಿತ್ತು, ನೀವು ಹುಟ್ಟಿದಾಗ, ಇವತ್ತು ಚೇಂಜ್ ಆಗಿರುತ್ತದು, ಬಟ್ ನೀವು ಹುಟ್ಟಿದಾಗ ನಿಮ್ಮ ಚಾರ್ಟಲ್ಲಿ ಯಾವ ರೀತಿ ಇತ್ತು, ಅದ್ರ ಮೇಲೆ ಈ ಇನ್ಫಾರ್ಮೇಷನ್ಸ್ಗಳು ಆರಾಮಾಗಿ ಉಪಯೋಗ ಆಗ್ತವೆ. ಏನಕ್ಕೆ ನಿಮಗೆ ಈಗ ಬೇಕಿರೋದೇನು, ಕೆಲಸ ಮಾಡಲ್ಲ ಅಂತ. ನಾನು ನೋಟ್ಸ್ಗಳು ಆ್ಯಡ್ ಮಾಡ್ತಾ ಇರೋದು ಅಷ್ಟೇ ಥರ, ಕೆಲಸ ಮಾಡಲ್ವಾ ಅಂತ. ಸರಿನಾ. ಇನ್ನೊಂದು ಬಂದು ನೋಡಿ, ಈಗ 5ನೇ ಮನೆ ಪುತ್ರ ಭಾವ. ಏನು ಮಾಡ್ತೀರಾ ಹೇಳ್ತಾ ಇರೋ ಥರನೇ ಅದೇನು ಹೇಳ್ತಿದೆ ಅದೇ ರೀತಿ ಅದ್ರ ಇನ್ಫಾರ್ಮೇಷನ್ಸ್ಗಳನ್ನ ಕೊಡುತ್ತೆ. ಜೊತೆಲಿ ನಿಮ್ಮ ಹವ್ಯಾಸಗಳು, ಅಭಿರುಚಿ, ಬರೀ ಮಕ್ಕಳು ಅದೊಂದೇ ಮಾತ್ರ ಅಲ್ಲ, ಎಜುಕೇಷನನ್ನು ಕೂಡ ತೋರಿಸುತ್ತಿತ್ತು. ಮತ್ತು ನಿಮ್ಮ ಒಂದು ಕ್ಯಾಲ್ಕುಲೇಷನ್, ಲೆಕ್ಕಾಚಾರ ಇದು ಮಾಡೋ ಅಂಥದ್ದು, ಮತ್ತು ನಿಮ್ಮ ನಿರ್ಧಾರಗಳು,
ಟ್ರಾವೆಲ್ ಮಾಡೋದು, ನಿಮ್ಮ ಒಂದು ಹವ್ಯಾಸಗಳು, ಶೋಕಿ ಅಂತ ಏನು ಹೇಳ್ತೀವಿ ಅದು, ವ್ಯಾಪಾರ ಮಾಡೋ ಅಂಥದ್ದು, ಇದೆಲ್ಲನೂ ಕೂಡ ತೋರಿಸುತ್ತಿದ್ದು. ಆಯಿತಾ? ಇಲ್ಲೂ ಕೂಡ ಅದೇ ಥರ ಚೆನ್ನಾಗಿರೋ ಗ್ರಹ ಅಂತ. ಆಮೇಲೆ ಇನ್ನೊಂದು ಜನರಲ್ ಆಗಿ ಗುರು ಮತ್ತು ಶುಕ್ರ ಬಿಟ್ಟು ಮಿಕ್ಕಿದೆಲ್ಲ ಕೂಡ ಸಮಸ್ಯೆ ಕೊಡುತ್ತೆ ಅಂತ ಹೇಳ್ತೀವಿ. ಸೂರ್ಯನ ಕೂಡ ಮತ್ತೆ ನಾವು ಒಳ್ಳೆ ಗ್ರಹ ಅಂತ ಇದರಲ್ಲಿ ಹೇಳಲ್ಲ. ಸೂರ್ಯ ಯೂಶ್ವಲಿ ಚೆನ್ನಾಗಿರೋ ಗ್ರಹ, ಒಳ್ಳೆ ಗ್ರಹಗಳನ್ನು ಎಫೆಕ್ಟನ್ನೇ ಬೇಕಾದ್ರೆ ಅದು ಸುಟ್ಟು ಬಿಡೋಂಥ ಒಂದು ಗುಣ ಇರುತ್ತೆ. ಅದನ್ನೆಲ್ಲ ನಾವು ಮುಂದೆ ಹೇಳ್ತಾ ಹೋಗ್ತೀನಿ. ಬಟ್ ಈಗ ಕುಂಡ್ಲಿ ನೋಡಿದಾಗ ಬೇಸಿಕ್ಕಾಗಿ ಏನು ಕಾಣಿಸ್ತಿದೆ ಅಷ್ಟನ್ನು ಸ್ವಲ್ಪ ಮ್ಯಾಚ್ ಮಾಡ್ಕೋತಾ ಹೋಗ್ತಾ ಇರಿ. ಆಮೇಲೆ ಪೇರೆಂಟ್ಸ್ಗಳಿಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತಿರ್ತೀರಾ, ದಯವಿಟ್ಟು ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಅದರ ದೇವ್ರಿಗೊಂದು ಕಮಿಟ್ಮೆಂಟ್ ಹಾಕ್ಬಿಟ್ಟು ಅದಾದಮೇಲೆ ಕುಂಡ್ಲಿಗಳು ಚೆಕ್ ಮಾಡಿ, ಸುಮ್ಮನೆ ಚೆಕ್ ಮಾಡಬೇಡಿ. ನೆಕ್ಸ್ಟ್ ಬಂದರೆ 6ನೇ ಮನೆ. 6ನೇ ಮನೆಯಲ್ಲಿ ನಿಮ್ಮ ರೋಗ ಅಥವಾ ನಿಮ್ಮ ಶತ್ರುಗಳು, ನಿಮ್ಗೆ ಯಾರ್ಯಾರು ಹಿಂಸೆ ಕೊಡ್ತಾರೆ, ಪ್ರಾಬ್ಲಮ್ಸ್ ಏನಾಗ್ತವೆ ಎಲ್ಲ ಕೂಡ 6ನೇ ಮನೇಲಿ ಇರುತ್ತೆ. ಸೊ 6ನೇ ಮನೆಯಲ್ಲಿ ಚೆನ್ನಾಗಿರೋ ಗ್ರಹ ಇತ್ತು ಅಂದರೆ ಪ್ರಾಬ್ಲಮ್ ಬರಲ್ಲ ಅಂತಲ್ಲ. ಯಾವುದೇ ಗ್ರಹ ಬಂತು ಅಂದ್ರೂ ಆ ಮನೆ ಸರಿ ಇಲ್ದಿರೋದ್ರಿಂದ ಏನೇ ಕೊಟ್ಟರು ಜೊತೆಲಿ ಸಮಸ್ಯೆ, ಏನೇ ಕೊಟ್ಟರು ಸ್ವಲ್ಪ ಪ್ರಾಬ್ಲಮ್, ಏನೇ ಕೊಟ್ಟರು ಸ್ವಲ್ಪ ಇದು ಈ ರೀತಿ ಕಾಣಿಸುತ್ತೆ. ಆಯಿತಾ? ಚಿಂತೆ, ಕಾಂಪಿಟೇಷನ್, ಹಿಂಸೆ, ಚಾಲೆಂಜಸ್ಸು ಜಾಸ್ತಿ ಇದನ್ನು ತೋರಿಸುತ್ತೆ ಈ ಒಂದು ಇದರಲ್ಲಿ. ಮತ್ತು ಆರೋಗ್ಯನ ಸ್ವಲ್ಪ ಜಾಸ್ತಿ ತೋರಿಸುತ್ತೆ. ನಮ್ಮ ಆರೋಗ್ಯ ಏನಾಗ್ತದೆ ಅಂತಂದ್ಬಿಟ್ಟು ಇದನ್ನು ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು. ಅದೇ ರೀತಿ 7ನೇ ಮನೆ ತುಂಬ ಫೇಮಸ್ ಇದು. ಇಲ್ಲಿ ನಿಮ್ಮ ಒಂದು ಸಹಭಾಗಿತ್ವ, ಪಾರ್ಟ್ನರ್ಶಿಪ್ ಅಥವಾ ನಿಮ್ಮ ಮದುವೆ ನೋಡೋದು ಬಂದು ನಾವು 7ನೇ ಮನೆಯಲ್ಲಿ ಏನಿರುತ್ತೆ ಅದರೆಲ್ಲ ನಾವು ಜಾಸ್ತಿ ಇದು ಮಾಡ್ತೀವಿ, ಒಬ್ಸರ್ವ್ ಮಾಡ್ತೀವಿ. ಆಯಿತಾ? 1ನೇಂದ 6ನೇ ನಂಬರ್ವರೆಗೂ ಏನಾಗ್ತದೆ, ಬರೀ ನಮ್ಮ ಪರ್ಸ್ನಲ್ ಲೈಫ್ ತೋರಿಸುತ್ತೆ. 7ನೇ ನಂಬರ್ ಬಂದು ಏನು ಮಾಡುತ್ತೆ ಅಂದರೆ ಬೇರೆಯವ್ರ ಜೊತೆ ನಾವು ಹೆಂಗಿರ್ತೀವಿ, ಬೇರೆಯವ್ರ ಜೊತೆ ಹೆಂಗೆ ಇದು ಮಾಡ್ತೀವಿ, ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ಏನಾಗ್ತದೆ ಅದು ಇದು. ಸೊ ಈ ರೀತಿಯ ಒಂದು ಇದನ್ನು ತೋರಿಸುತ್ತೆ. ದೇಹಕ್ಕೆ ಸಂಬಂಧಪಟ್ಟಂತೆ ಕೆಲವು ಗ್ರಹಗಳು ಕೆಲವು ಜಾಗದಲ್ಲಿದ್ರೆ ಸಮಸ್ಯೆ ಕೊಡುತ್ತೆ. ಕೆಲವು ರಾಶಿಗಳೇ, ಕೆಲವೊಂದು ಮನೆಗಳೇನಿದೆ ಮನೆಗಳೇ ಅದಕ್ಕೆ ಆದ ಕೆಲವು ಕಾಯಿಲೆಗಳನ್ನ ಕೂಡ ತೋರಿಸುತ್ತೆ. ಇದರ ಆರೋಗ್ಯ ಕೂಡ ತೋರಿಸುತ್ತೆ. ಸೊ ಯಾವುದೋ ಗ್ರಹ ಎಲ್ಲ ಇತ್ತು ಅಂದರೆ ಅವ್ರಿಗೆ ಈ ಪ್ರಾಬ್ಲಮ್ ಬರುತ್ತೆ ಅಂತ ಕೂಡ ಹೇಳಬಹುದು. ಮೆಡಿಕಲ್ ಅಡ್ವಾನ್ಸ್ ಆಗಿದೆ, ಫಾಲೋ ಮಾಡಿಬಿಡಿ ಅಂತೆಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡಿರಿ. ಅಲ್ಲಿಂದ ಮ್ಯಾಚ್ ಆಯಿತು ಅಂತಂದರೆ ಎರಡೂ ಕಡೆಯಿಂದ ಹೋಗಿ, ಮೆಡಿಕಲ್ ಟ್ರೀಟ್ಮೆಂಟ್ ಕಡೆಯಿಂದನೂ ಹೋಗಿ, ಈ ಒಂದು ಸಮಸ್ಯೆಗೆ ಕೆಲವು ರೆಮಿಡೀಸ್ಗಳಿರ್ತವೆ ಅದನ್ನು ಕೂಡ ಫಾಲೋ ಮಾಡಿ. ಆರೋಗ್ಯ ಸಮಸ್ಯೆ ವ್ಯಕ್ತಿಗಳಿಗಿರೋದು ಒಳ್ಳೆಯದಲ್ಲ, ಇದು ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲನೂ ಕೂಡ ವಿತ್ ಎಕ್ಸ್ಪ್ಲನೇಷನ್ ಇದೆ. ಸೊ ನಿಮ್ಗೆ ಏನಂತಂದರೆ ಯಾವ ರೀತಿ ಬರೀಬೇಕು ಎಲ್ಲನೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ. ನೋಡಿ, 7ನೇ ಮನೆ ಇಲ್ಲಿದೆ, ಸರಿನಾ? 8ನೇ ಮನೆ ಇಲ್ಲಿದೆ. ಸೊ ನಿಮ್ಮ 8ನೇ ಮನೆಯಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಆಯಸ್ಸು ಅಂತ ಏನಿದೆ ಅದು ಇಲ್ಲಿರೋಂಥದ್ದು. ಇದು ಕೂಡ ಅಷ್ಟೇ ಸ್ವಲ್ಪ ಹೊರಗಡೆದು, ಅರ್ಧ ನಮಗೆ ತೋರಿಸಿನ ಅರ್ಧ ಹೊರಗಡೆ ಗುಣಗಳನ್ನ ತೋರಿಸುತ್ತೆ. ನಾವು ಸೀಕ್ರೆಟ್ಸ್ಗಳು ಹೆಂಗಿರುತ್ತೆ, ನಮ್ಮ ಭಯ ಹೆಂಗಿರುತ್ತೆ, ಯೋಚನೆ, ಮೃತ್ಯು ಬಗ್ಗೆ ಮಾತಾಡುತ್ತೆ, ಈ ರೀತಿ ಇರುತ್ತೆ. ಆ ಜಾಗಕ್ಕೆ ಅದರದ್ದೇ ಆದ ಒಂದು ಓನರ್ ಇರ್ತಾರೆ. ಆ ಜಾಗದಲ್ಲಿ ಅದು ಚೆನ್ನಾಗಿರೋ ಗ್ರಹ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಪ್ರಾಬ್ಲಮ್ಸ್ಗಳು ಕಾಣಿಸುತ್ತೆ. 7, 8, 9 ಏನಾಗ್ತವೆ ಅಂತಂದರೆ ಸ್ವಲ್ಪ ಮಿಕ್ಸ್ ನಾವು ಬೇರೆಯವ್ರ ಜೊತೆ ಹೆಂಗಿರ್ತೀವಿ ಅದನ್ನು ತೋರಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಆಯಿತಾ? ದೇಹ ಸಂಬಂಧಗಳಲ್ಲಿ ಸ್ವಲ್ಪ ಹಿಂಸೆಗಳಾಗೋಂಥದ್ದು. ಸೊ 8ನೇ ಮನೆನ ಸ್ವಲ್ಪ ನೋಡ್ತೀವಿ, ಆರೋಗ್ಯದಲ್ಲಿ ಸಮಸ್ಯೆಗಳು ಬಂದಾಗ 8ನೇ ಮನೆನ ಅಬ್ಸರ್ವ್ ಮಾಡಬೇಕು. 7ನೇ ನಂಬರ್ಗಿಂತ ಜಾಸ್ತಿ 8ನೇ ಮನೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತವೆ. 9ನೇ ಬಂದು ಧರ್ಮಭಾವ ಅಂತ ಹೇಳ್ತೀವಿ. ಓದ್ಕೋತೀರಾ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಪೀಡ್ ಮಾಡ್ತಿದ್ದೀನಿ, ಏನಕ್ಕೆಂದರೆ ಮೊದಲನೇ ಕ್ಲಾಸ್ನೇ ಅಷ್ಟೊಂದು ಡೀಟೇಲಾಗಿ ಇದು ಮಾಡೋದು ಬೇಡ. ನೋಟ್ಸಲ್ಲಿ ಆಲ್ಮೋಸ್ಟ್ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಮತ್ತು ಇದು ಇನ್ಫಾರ್ಮೇಷನ್ ಮಾತ್ರ, ಎಲ್ಲ ಕಡೆ ಸಿಗುತ್ತಿದ್ದು ಇನ್ಫಾರ್ಮೇಷನ್. ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಹೇಳ್ಕೊಡೋಕ್ಕೆ. ಆ ಟೈಮಲ್ಲಿ ಏನು ಮಾಡ್ತೀನಿ, ಫಸ್ಟ್ ಇದನ್ನು ಸ್ವಲ್ಪ ಸ್ಪೀಡಾಗಿ ಹೋಗೋಣ. ಅಂದರೆ ಇದು ತುಂಬ ಬೇಗ ಬಿಟ್ಬಿಡ್ತೀವಿ ಇದನ್ನು, ಆಸ್ಟ್ರಾಲಜಿನ ತುಂಬ ಬೇಗ ತಲೆಗೆ ಹೋಗಲ್ಲ ಇಷ್ಟು. ಸೊ ನೋಟ್ಸ್ ರೆಡಿ ಮಾಡಬೇಕಿತ್ತು ಅದರಿಂದನೇ, ಮತ್ತು ಪಾಯಿಂಟ್ಸ್ಗಳು ಕೊಡಬೇಕಿತ್ತು. ಯಾವತ್ತು ನೋಡಿದ್ರು ನಿಮಗೆ ಇದನ್ನು ನೆನಪಿರಬೇಕು, ಆ ರೀತಿ ಏನೋ ಒಂದು ಮಾಡಬೇಕಿತ್ತು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಟ್ರೈ ಮಾಡಿದ್ವಿ, ಹೇಳಿದ್ದೆ, ಅವ್ರು ಮಾಡಿಕೊಟ್ರು, ಅವರೇ ಅದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. ಸೊ ಎಲ್ಲನೂ ಕೂಡ ಅಪ್ಡೇಟ್ ಆಗ್ತದೆ. ವಿಡಿಯೋ ಬರ್ತಾ ಇದ್ದಾವೆ, ಇದ್ರ ಪಾಡಿಗೆ ಇವು ಬರ್ತಾ ಇವೆ, ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ. 9ನೇ ಮನೆ ಬಂದು ಧರ್ಮಭಾವ ಅಥವಾ ಪಿತೃಭಾವ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಧರ್ಮ ಆದಷ್ಟು ಏನೋ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ನಮ್ಮ ಆಲೋಚನೆಗಳು ಹೆಂಗಿರುತ್ತೆ, ನಮ್ಮ ಸಿದ್ಧಾಂತಗಳು ಅಂತಂದರೆ ನಾವು ಎಷ್ಟು ಪ್ರಾಕ್ಟಿಕಲ್ ಆಗಿರ್ತೀವಿ, ಎಷ್ಟು ಡಿಸಿಪ್ಲಿನ್ ಆಗಿರ್ತೀವಿ, ಎಷ್ಟು ಬೆಲೆ ಕೊಡ್ತೀವಿ ಅದನ್ನು ತೋರಿಸುತ್ತೆ ಇಲ್ಲಿ. ಸೊ ತುಂಬ ಜನ ಧರ್ಮ ಅಂತ ಫೈಟ್ ಮಾಡೋರು ಇದೇ ಒಂದು ಸಮಸ್ಯೆಗಳು ಜಾಸ್ತಿ ಫೇಸ್ ಮಾಡೋದು. ಆಯಿತಾ? ಅಲ್ಲಿರೋಂಥವ್ರು ಆ ಜಾಗದಲ್ಲಿ ಏನಾದ್ರು ಚೆನ್ನಾಗಿರೋ ಒಂದು ಇದಿತ್ತು ಅಂತಂದರೆ ಮಟ್ಟಿಗೆ ಕೊಡುತ್ತೆ ಅದು. ಪೂಜೆ ಪುರಸ್ಕಾರ, ಧರ್ಮ ಸೇವೆ, ನ್ಯಾಯ ನಿಷ್ಠೆ ಜಾಸ್ತಿ ತೋರಿಸುತ್ತಿದ್ದು. 9ನೇ ನಂಬರ್ ಇಂಡೈರೆಕ್ಟಾಗಿ ಮಾರ್ಕ್ಸ್ನ ತೋರಿಸುತ್ತೆ. ಆ ವ್ಯಕ್ತಿಗಳು ಕೂಡ ನ್ಯೂಮರಾಲಜಿಲಿ ಹಿಂಗೆ ಆಡ್ತಾರೆ. ಈ ಮನೆ ಕೂಡ ಆಲ್ಮೋಸ್ಟ್ ಸೇಮ್ ಗುಣನೇ ತೋರಿಸುತ್ತೆ, ಸರಿನಾ? ಅದಕ್ಕೂ ಲಿಂಕ್ ಮಾಡಬೇಡಿ, ಸುಮ್ಮನೆ ನಂಬರ್ ಕಾಣಿಸ್ಕೊಂಬಿಟ್ಟು ಹೇಳಿದೆ. ಅದಾದಮೇಲೆ ನೋಡಿ, ಇದು
ಈ ಒಂದು ಇದರಲ್ಲಿ ನಮ್ಮ ಸಂಸ್ಕೃತಿ ಯಾವ ರೀತಿ ಅದೇ ನಾವು ಹೆಂಗಿರ್ತೀವಿ, ಬೇರೆಯವ್ರ ಜೊತೆ ನಾವು ಹೆಂಗಿರ್ತೀವಿ, ಬೇರೆಯವ್ರನ್ನ ಹೆಂಗೆ ನೋಡ್ತೀವಿ, ಬೇರೆಯವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅನ್ನೋದು 9ನೇ ಮನೆ ತೋರಿಸುತ್ತೆ. ಅಲ್ಲಿ ಅದನ್ನು ಈ ಪಾಯಿಂಟ್ ಇಲ್ಲಿ ಹಾಕಿಲ್ಲ ನಾನು. 8ನೇ ಮನೆ ಏನಾಗುತ್ತೆ ಅಂದರೆ ನಮ್ಗೆ ಏನು ಸಮಸ್ಯೆ ಆಗುತ್ತೆ ಅಂತ ತೋರಿಸ್ತು. 7ನೇ ನಂಬರ್ ಬಂದು ಪಾರ್ಟ್ನರ್ಶಿಪ್ಪಿಂದ ಲಾಭ ಏನೋ ನಷ್ಟ ಏನೋ ಅಂತ ತೋರಿಸ್ತು, ಅಥವಾ ಜನಗಳು ಹೆಂಗೆ ಟ್ರೀಟ್ ಮಾಡ್ತೀವಿ ಅಂತ ತೋರಿಸ್ತು. 9ನೇ ಮನೆ ಏನಾಗ್ತದೆ ಅಂದರೆ ಜನಗಳನ್ನು ನಾವು ಯಾವ ರೀತಿ ಜಡ್ಜ್ ಮಾಡ್ತೀವಿ ಅಥವಾ ನಮ್ಮ ಜೀವನ ನಾವು ಯಾವ ರೀತಿ ನಡೆಸ್ತೀವಿ ಎರಡನ್ನೂ ಕೂಡ ತೋರಿಸುತ್ತೆ. ಅದು 9ನೇ ಮನೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಅದಾದಮೇಲೆ 10ನೇ ಮನೆ. ಇಲ್ಲಿ ನೋಡಿ, ಇಲ್ಲಿ ವೀಡಿಯೋಸ್ಗಳು ಆ್ಯಡ್ ಮಾಡಿಲ್ಲ, ಅದು ವೀಡಿಯೋಸ್ ಎಲ್ಲ ಆ್ಯಡ್ ಮಾಡಿ ಅಪ್ಡೇಟ್ ಮಾಡಿರ್ತೀವಿ, ಇಲ್ಲಿ ಕೆಳಗಡೆನೇ ಬಂದ್ಬಿಡುತ್ತೆ. 10ನೇ ಮನೆಯಲ್ಲಿ ಏನಾಗ್ತದೆ ಅಂತಂದರೆ ಅದನ್ನು ಕರ್ಮಭಾವ ಅಂತ ಹೇಳ್ತೀವಿ. ಆಯಿತಾ, ನಮ್ಮ ಕೆಲಸ, ಸಾಮಾಜಿಕ ಸ್ಥಾನ, ಖ್ಯಾತಿ ಎಲ್ಲನೂ ಕೂಡ ಇದು ತೋರಿಸುತ್ತೆ. ಪಬ್ಲಿಕ್ ಸಪೋರ್ಟ್ ಬೇಕು, ಫೇಮಸ್ ಆಗಬೇಕು, ಜನಗಳು ಸಿಕ್ಕಾಪಟ್ಟೆ ಇರ್ತಾರೆ ಅಂದರೆ 10ನೇ ಮನೆಯಲ್ಲಿ ಯಾವ ಒಂದು ರಾಶಿ ಅಥವಾ ಇದು ಯಾವ ಗ್ರಹಗಳಿತ್ತು ಅಂದ್ಬಿಟ್ಟು ನೋಡಿ. ಈಗ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳೋಣಲ್ಲ, ವೀನಸ್ ಇದ್ದಲ್ಲಿ, ವೀನಸ್ ಮತ್ತು ಯಾವುದೋ ಇನ್ನೊಂದು ಕೇತು, ಮರ್ಕ್ಯೂರಿ ಇತ್ತಲ್ಲ, ಅಂಥ ವ್ಯಕ್ತಿಗಳಿಗೆಲ್ಲ ಬಂದ ಥರ ಆಗ್ತದೆ. ಅದು ಅವರು ಪಬ್ಲಿಕ್ ಇಮೇಜ್ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಇವತ್ತು ಹುಟ್ಟಿರೋ ವ್ಯಕ್ತಿ, 23ನೇ ತಾರೀಕು ಹುಟ್ಟಿರೋ ವ್ಯಕ್ತಿಗಳಿಗೆ ಪಬ್ಲಿಕ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಅದೊಂದರ ಮೇಲೇನೇ ಅಲ್ಲ, ಬಟ್ ಫಸ್ಟ್ ನೋಡಿದಾಗ ಆ ಜಾಗದಲ್ಲಿ ಅದಿರೋದು ಒಳ್ಳೆಯದು. ಆಯಿತಾ, ಅದನ್ನು ತೋರಿಸುತ್ತೆ. ಫೇಮಸ್ ಆಗೋಕ್ಕೆ ಈ ಆ್ಯಕ್ಟಿಂಗ್ ಫೀಲ್ಡಲ್ಲಿರೋರಿಗೆ ಅಂಥವ್ರಿಗೆಲ್ಲ ಅದು ಹೆಲ್ಪ್ ಮಾಡುತ್ತದು. ಆ ಥರ ನಾವು ಹೇಳ್ತೀವಿ. ಕೆಲವು ಇನ್ನೂ ಬೇರೆ 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 ಅಬ್ಸರ್ವ್ ಮಾಡಬೇಕು. 10ನೇ ಮನೆಯಲ್ಲಿರೋಂಥದ್ದು ನಾವು ಕರ್ಮಭಾವ ಅಥವಾ ನಮ್ಮ ಕೆಲಸನ ತೋರಿಸುತ್ತೆ. ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಏನೋ ಇತ್ತು ಅಂತ, ಮತ್ತೆ ನಮಗೆ ಸಪೋರ್ಟಿಂಗ್ ಸಿಗುತ್ತೆ ಅಂತ ತೋರಿಸುತ್ತೆ. ಇಲ್ಲೂ ಕೂಡ ಅಷ್ಟೇ, ಎಲ್ಲ ಒಂದು ಗ್ರಹಗಳು ಆಲ್ಮೋಸ್ಟ್ ಸ್ವಲ್ಪ ಒಳ್ಳೇದನ್ನೇ ಮಾಡುತ್ತೆ, ತೀರಾ ಕೆಟ್ಟದ್ದು ಕಾಣಿಸಲ್ಲ. ಯಾವುದೇ ಗ್ರಹ ಇದ್ರೂ ಅದರದ್ದು ಯಾವುದೇ ಕೆಲವು ಗುಣಗಳನ್ನ ಕೊಡುತ್ತೆ. 10ನೇ ಮನೆ ಯೂಶಲಿ ಪಾಸಿಟಿವ್ ಸೈಡು. 8ನೇ ಮನೆಯೂ ಅಷ್ಟೇ, ಪ್ರಾಬ್ಲಮ್ಸ್ ಅಂತ ಕಾಣಿಸೋರು ಕೂಡ ನಮಗೆ ಬರಬೇಕಾಗಿರೋ ಆಸ್ತಿ ಪಾಸ್ತಿ ಎಲ್ಲನೂ ಕೂಡ ಇಲ್ಲಿ ಮತ್ತು 11ನೇ ಮನೆ ಕಡೆ ನೋಡ್ತೀವಿ ಯಾವಾಗಲೂ ಕೂಡ. ಆಯಿತಾ, 4ನೇ ಮನೆ, 11ನೇ ಮನೆ, ಆ ಥರ ಕೆಲವು ಮನೆಗಳಿವೆ. ಅದು ನೋಡೋದ್ರಿಂದ ನಿಮಗೆ ಏನು ಬರಬೇಕು ಏನು ಬರಬಾರ್ದು ಅಂತ ಕೂಡ ಗೊತ್ತಾಗುತ್ತೆ. ಅದೆಲ್ಲನೂ ಒಂದೊಂದೇ ವಿಡಿಯೋ ಚಿಕ್ಕ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ತೋರಿಸ್ತೀನಿ. ಈಗ ಹೇಳೋದಲ್ಲ ನಾನು 11ನೇ ಮನೆ ಅಂತ, ಇದನ್ನು ಲಾಭ ಭಾವ ಅಂತ ಹೇಳ್ತೀವಿ. ಸೊ ಲಾಭ ಅಂತ ಅನ್ನೋದೇನಂದರೆ ಎಲ್ಲಿಂದ ಏನು ಬರಬೇಕು ಏನು ಎತ್ತ, ಗಳಿಕೆ, ಹಣಕಾಸು, ದುಡ್ಡು, ಇದು ನೀವು ಆಸೆ ಪಟ್ಟಿದ್ದು, ಜನ ಗುಂಪಲ್ಲಿ ಇದು ಮಾಡೋವಂಥದ್ದು, ಸಪೋರ್ಟ್ ಮಾಡೋದೆಲ್ಲನೂ ಕೂಡ ತೋರಿಸುತ್ತೆ. 11th ಹೌಸಲ್ಲಿ ಚೆನ್ನಾಗಿರುವಂತಹ ಗ್ರಹಗಳಿತ್ತು ಅಂತಂದರೆ ಸಿಕ್ಕಾಬಿಟ್ಟೆ ಸಪೋರ್ಟ್ ಸಿಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಾಬಿಟ್ಟೆ. ಈಗ ಯಾರು ವ್ಯಕ್ತಿಗಳು ನಿಮ್ಗೆ ಸಹಾಯ ಮಾಡ್ತಿಲ್ಲ ಅಥವಾ ನಮಗೆ ನೀವು ಎಷ್ಟೇ ಕಷ್ಟಪಟ್ಟರೆ ನಿಮ್ಗೆ ಏನೋ ಸಪೋರ್ಟೇ ಸಿಗ್ತಿಲ್ಲ ಅಂದರೆ 11th ಹೌಸಲ್ಲಿ 11ನೇ ಮನೆಗೆ ಏನಿರುತ್ತೆ ಅಥವಾ 11ನೇ ಮನೆಗೆ ದೃಷ್ಟಿ ಏನಿದೆ ಅಂತ ಅಂದ್ಬಿಟ್ಟು ನೋಡಿದಾಗ ಗೊತ್ತಾಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಮಿಕ್ಕಿದೆಲ್ಲನೂ ಕೂಡ ಅಷ್ಟೇ, ಏನೇನಾಗ್ತದೆ, ಏನೇನೋ ಯಾವ ಗ್ರಹಗಳು ಏನೇನು ಮಾಡ್ತಾವೆ ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಅದನ್ನು ಆರಾಮಾಗಿ ಓದ್ಕೊಳ್ಳಿ. ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೋಬೋದು. ಎಕ್ಸ್ಪ್ಲೇನ್ ಅಂದ ಪ್ಲಾನ್ ಯಾವ ಥರ ಇದೆ ಅಂತಂದರೆ, ಸಪೋಸ್ ಸೂರ್ಯ 1ನೇ ಮನೇಲಿದ್ದರೆ ಏನಾಗ್ತದೆ, ಸಮಸ್ಯೆ ಏನು, 2ನೇ ಮನೇಲಿದ್ದರೆ ಏನಾಗ್ತದೆ, ಸಮಸ್ಯೆ ಏನು, 3ನೇ ಮನೇಲಿದ್ದರೆ ಇದೇನಾಗ್ತದೆ, ಸಮಸ್ಯೆ ಏನು. ಆ ರೀತಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿದ್ದೀನಿ. ಅವ್ರು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತಾರೆ. ಆ ರೀತಿ ಇರೋಂತಹ ಒಂದು 7-8 ಗ್ರಹಗಳು ಏನಿವೆ ಅದನ್ನು ಇದು ಮಾಡ್ತೀನಿ. ಅದರಲ್ಲಿ ಕೆಲವು 7-8 ಅಂತ ಯಾಕೆ ಹೇಳಿದೆ ಅಂತಂದರೆ, ಚಂದ್ರ ಮತ್ತು ಇದು ಅದದು ಮರ್ಕ್ಯೂರಿ, ಬುಧ ಗ್ರಹ, ಸ್ವಲ್ಪ ಅದು ಮಿಕ್ಸ್ ಆಗ್ತವೆ ಗುಣಗಳು. 9 ಗ್ರಹಗಳ ಬಗ್ಗೆ ಮಾಹಿತಿಗಳು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು 2 ಗ್ರಹಗಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ಇದು ಮಾಡಿ ಬೇರೆದನ್ನೆಲ್ಲ ನಾನು ಹೇಳ್ತೀನಿ. ಏನಿಗೆ ಅದೆಲ್ಲ ಸ್ವಲ್ಪ ಆ್ಯಕ್ಯುರೇಟಾಗಿ ಬರ್ತವೆ. ಚಂದ್ರನ ಮತ್ತು ಒಂದು ಬುಧನ ಒಂದು ಕ್ವಾಲಿಟಿ ಈ ಒಂದು ಇದು ಮೆಥಡಲ್ಲಿ ಹೆಂಗಿರುತ್ತೆ ಅಂದರೆ, ಈ ಒಂದು ಆಸ್ಟ್ರಾಲಜಿ ಪದ್ಧತಿಯಲ್ಲಿ ಹೆಂಗಿರುತ್ತೆ ಅಂದರೆ, ಅದು ಯಾವ ಗ್ರಹ ಇರುತ್ತೆ ಅದರ ಫೇವರಲ್ಲಿ, ಅದರ ರೀತಿಯೇ ಇದು ಕೂಡ ಆ್ಯಕ್ಟ್ ಮಾಡ್ತವೆ ಅಂತ ಹೇಳ್ತೀವಿ. ಹಾಗಾಗಿ ಕೆಲವು ಸಲ ಏನಾಗ್ತದೆ, ಚಂದ್ರನದು ಎಷ್ಟೇ ತೊಗೊಂಡ್ರೂ ಕೂಡ ಚಂದ್ರನ ಮೇಲೆ ನಾವು ಆ್ಯಕ್ಯುರೇಟಾಗಿ ಪ್ರಿಡಿಕ್ಷನ್ ಕೊಡೋಕ್ಕಾಗಲ್ಲ. ಮರ್ಕ್ಯೂರಿದು ಕೂಡ ಅಷ್ಟೇ, ಬುಧ ಏನಿರುತ್ತೆ ಬುಧನದು ಕೂಡ ಅಷ್ಟೇ. ಬುಧನಿಗೆ ಸ್ವಲ್ಪ ಸಪೋರ್ಟ್ ಇತ್ತು ಅಂದರೆ ಚೆನ್ನಾಗಿರುತ್ತೆ, ಇದಿತ್ತು ಅದು ಕೆಟ್ಟದಿತ್ತು ಅಂದರೆ ಕೆಟ್ಟದಾಗಿ ಎಫೆಕ್ಟ್ ಕೊಟ್ಬಿಡುತ್ತೆ ಅದು. ಸೊ ಹಂಗಾಗಿ ಏನು ಮಾಡಿದೆ ಅಂದರೆ 7-8 ಅಂತ ಹೇಳಿದೆ, ಕನ್ಫ್ಯೂಸ್ ಆಗಬೇಡಿ. ಲಾಸ್ಟ್ನೇದು ಬಂದು 12, ಅದು ವ್ಯಯ ಅಂತ ಹೇಳ್ತೀವಿ. ವ್ಯಯ ಅಂದಷ್ಟು ಮೊದಲನೇದು ಖರ್ಚು, ಅದಾದಮೇಲೆ ಮುಕ್ತಿ ಅಂತ ಕೂಡ ಹೇಳ್ತೀವಿ. ಮುಕ್ತಿ ಯಾವ ರೀತಿ ಪಡೀತಾರೆ ಆ ರೀತಿ ಅಂತ. ಇಲ್ಲಿ ಕೆಲವು ಗ್ರಹಗಳಿರೋದು ಆಧ್ಯಾತ್ಮಿಕವಾಗಿ ಸಿಕ್ಕಾಬಟ್ಟೆ ರಿಸಲ್ಟ್ನ, ಸಿಕ್ಕಾಬಟ್ಟೆ ಅವ್ರನ್ನ ವ್ಯಕ್ತಿನ ಒಂದು ಕೆಲವರು ಅದೇ ಹೇಳ್ತಿದ್ದಂಗೆ ನೋಡ್ತಿದ್ದಂಗೆ ಏನಾಗ್ತದೆ ಅಂತ ಹೇಳೋದು ಒಂದು ಇದಿರುತ್ತಲ್ಲ, ಕೆಪಾಸಿಟಿ ಇರುತ್ತಲ್ಲ, ಇಲ್ಲಿಂದ ಬರುತ್ತದು. ತಂತ್ರ ಆಕ್ಸೆಪ್ಟ್ ಇದು ಮಾಡೋರು ಅದೆಲ್ಲ ಕೂಡ ಈ ಮನೆ 8ನೇ ಮನೆ 2ನೇ ಮನೆಯಲ್ಲಿ ಕೆಲವು ಗ್ರಹ ಇರೋದ್ರಿಂದ ಕೂಡ ಈ ಗುಣ ತೋರಿಸುತ್ತೆ. ಆಯಿತಾ, ಇದು ಚೆನ್ನಾಗಿರೋ ಗ್ರಹಗಳಿತ್ತು ಅಂತಂದರೆ, ಈಗ ಹಠ ಮಾಡೋ ಅಂಥ ಗ್ರಹಗಳು ಅಂತಾರೆ ಏನಾರು ಇತ್ತು ಅಂದರೆ ಈ ಅಗಲ್ಕನ್ಸ್ ಕೂಡ ಜಾಸ್ತಿ ತೋರಿಸೋದಿತ್ತು. ಸುಮ್ಮನೆ ಏನೇನೋ ಇದು ಮಾಡ್ತಾರೆ ಆ ರೀತಿ. ತಿಳುವಳಿಕೆ ಇರುವಂತಹ ಗ್ರಹಗಳಿದ್ದಾಗ ಅಥವಾ ತಿಳುವಳಿಕೆ ಇತ್ತು ವ್ಯಕ್ತಿಗೆ, ಬೇರೆ ಕಡೆಯಿಂದ ದೃಷ್ಟಿಗಳು ಚೆನ್ನಾಗಿತ್ತು ಅಥವಾ ಗ್ರಹಗಳ ಬೇರೆ ಒಂದು ಅರೇಂಜ್ಮೆಂಟ್, ಬೇರೆ ಗ್ರಹಗಳು ಇರೋ ಜಾಗಗಳು ಚೆನ್ನಾಗಿತ್ತು ಅಂದರೆ, ಈ ರೀತಿ ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಸ್ವಂತ ಒಂದು ಯೋಚನೆಯಲ್ಲಿ, ಆಲೋಚನೆಯಲ್ಲಿ, ಮತ್ತು ಅದೇ ಹೇಳೋದ್ವಲ್ಲ
ಒಂದು ಈ ಒಂದು ಫೀಲ್ಡಲ್ಲಿ ಆಸ್ಟ್ರಾಲಜಿ ಫೀಲ್ಡಲ್ಲಿ ತುಂಬ ಮಟ್ಟಕ್ಕೆ ಮುಂದಕ್ಕೆ ಹೋಗ್ತದೆ, ತುಂಬ ಮಟ್ಟಕ್ಕೆ. ಸೊ ಆಧ್ಯಾತ್ಮ ಅಂತ ಅನ್ನೋದು ಬೇರೆ ಥರ ಜರ್ನಿ. ಅದರಲ್ಲಿ ಕೆಲವ್ರಿಗೆ ಏನು ಕನೆಕ್ಟ್ ಆಗ್ತದೆ ಅವ್ರಿಗೆ ಈ ಮನೆಯಲ್ಲಿ ಅಥವಾ ಈ ಮನೆಗೆ ಯಾವ್ಯಾವ ಗ್ರಹಗಳು ನೋಡ್ತೀವಿ ನೋಡಿ. ರಾಹು ಕೇತು ನೋಡ್ತೀರಾ ಬೇರೆ ರೀತಿ ಇರುತ್ತೆ. ಗುರು ಇತ್ತು ಅಂತಂದರೆ ಮುಕ್ತಿನ ಜಾಸ್ತಿ ಆಸೆ ಪಡ್ತೀರಾ. ಗುರು ಶುಕ್ರ ಕೆಲವು ಸಲ ಸೂರ್ಯ ಇದ್ದಾಗ ಫ್ರೀಡಮ್ನ ಜಾಸ್ತಿ ಆಸೆ ಪಡ್ತೀರಾ. ಈ ರೀತಿ ತೋರಿಸುತ್ತೆ ಆಯಿತಾ. ಅದನ್ನು ನಾನೇನು ಮಾಡ್ತೀನಿ, ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ರೆಗ್ಯುಲರ್ ಆಗಿ. ಬಟ್ ನನಗೆ ಇದ್ದಿದ್ದು ಮೊಬೈಲ್ ನ್ಯೂಮರಾಲಜಿಲಿ ಈಗ ನನ್ನ ಕಡೆಯಿಂದ ಗೊತ್ತಿಲ್ಲನಾಗಿರೋ ಮಿಸ್ಟೇಕ್ಸ್ಗಳಾಗಬಾರ್ದು ಅಂತ. ಮಿಸ್ಟೇಕ್ಸ್ ಅಂದರೆ ನಾವೆಲ್ಲೇನು ತಪ್ಪು ಮಾಡಿಲ್ಲ, ಒಪಿನಿಯನ್ ಮೇಲೆ ನಾವು ಶೇರ್ ಮಾಡ್ತಾ ಹೋದಾಗ ಯೂಟ್ಯೂಬಲ್ಲಿ ಆ ಕಡೆ ಇರೋ ವ್ಯಕ್ತಿ ಏನು ಮಾಡ್ತಿದ್ರು ಅಂತಂದರೆ ಅದನ್ನು ಒಪಿನಿಯನ್ ಅಂತ ಇದು ಮಾಡ್ತಿರ್ಲಿಲ್ಲ. ಒಂದು 5-6 ಕಡೆದು ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲನೂ ಫಿಲ್ಟ್ರ್ ಮಾಡ್ತಿರು. ಅವ್ರು ಆ ರೀತಿ ಹೇಳಿದ್ರು, ಇವ್ರು ಈ ಥರ ಹೇಳಿದ್ರು, ನಾವು ಇದು ಕೊಟ್ಟಿದ್ದೀವಿ, ಸಾಫ್ಟ್ವೇರ್ ಇದೆ, ಏನೋ ಒಂದು ಚೆಕ್ ಮಾಡೋರು, ನಂಬರ್ ಕಳಿಸಿರು. ನಂಬರ್ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಹೇಳ್ತು ಅಂತಂದರೆ ಅದು ಡಿಸೈನ್ ಮಾಡಬೇಕು. ಡಿಸೈನ್ ಮಾಡು ಅಂತಂದರೆ ಡಿಸೈನ್ಗೆ ಯಾರೂ ರೆಡಿ ಇರಲಿಲ್ಲ. ನಂಬರ್ ಸೆಲೆಕ್ಟ್ ಮಾಡಿಬಿಟ್ಟು ನಂಬರ್ ನನಗೆ ಮ್ಯಾಚ್ ಆಗುತ್ತೋ ಅಂತಂದರೆ ಕೇಳಿದ್ರೆ ಹೇಳಲೇಬೇಕು. ಧರ್ಮ ಹೇಳ್ತೀವಿ, ಧರ್ಮನೂ ಬೇಡ ಕರ್ಮ ಕೆಲಸ ಅಂದ್ಕೊಂಡು ಹೇಳ್ತೀವಿ. ಯಾರು ಕೇಳಿರಲ್ಲ ಅಂದರೆ ನಾವೇನು ಹೇಳೋಕ್ಕೆ ಹೋಗಲ್ಲ. ಬಟ್ ನಂಬರ್ಸ್ನ ವೀಡಿಯೋ ನೋಡಿದ್ವಿ, ಚೇಂಜ್ ಮಾಡಿದ್ವಿ, ಇದು ಮಾಡಿದ್ವಿ ಅಂದಾಗ ವೀಡಿಯೋ ಇನ್ಫಾರ್ಮೇಷನ್ಸ್ಗಳನ್ನ ಜಾಸ್ತಿ ಬೇರೆಯವ್ರು ಬೇಕಾಗಿಲ್ಲ, ನಾನು ಕೊಟ್ಟಿರಲಿಲ್ಲ. ಹಾಗಾಗಿ ಏನು ಮಾಡಿದೆ, ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಈ ರೀತಿ ಆಗೋದು ಬೇಕಿರಲಿಲ್ಲ. ನೋಟ್ಸ್ ಇರಬೇಕಿತ್ತು, ಎಕ್ಸ್ಪ್ಲನೇಷನ್ ಇರಬೇಕಿತ್ತು, ಡಿಸ್ಕಷನ್ ಆಗಬೇಕಿತ್ತು, ಇದಕ್ಕೆ ಅದರದೇ ಆದ ಸ್ವಲ್ಪ ಟೈಮ್ನ ಕೂಡ ಕೊಡಬೇಕಿತ್ತು. ಇಷ್ಟು ಮಾಡ್ದೇ ಆಸ್ಟ್ರಾಲಜಿ ಟಾಪಿಕ್ ಮಾತಾಡೋದು ಏನಾಗ್ತಂದರೆ 100 ಜನ ವೀಡಿಯೋಸ್ ಮಾಡೋದ್ರ ಜೊತೆಲಿ ನಮ್ಮದು ಒಂದು ವೀಡಿಯೋ ಆಗುತ್ತೆ. ಇಷ್ಟು ದಿನ ಏನೋ ಒಂದು ಎಕ್ಸ್ಟ್ರಾ ಹೇಳಿದ್ದೀವಿ, ಅಥವಾ ಕೆಲವರು ಈ ಥರ ಹೇಳಿದ್ರು, ಅದು ರಿಸಲ್ಟ್ ಸರಿ ಆಯಿತು. ಸುಮಾರು ಜನ ಚೆನ್ನಾಗಿದೆ ನಂಬರ್ಸ್ ಅಂತ ತೊಗೊಂಡು ₹1,000 ಬರೀ ಈಗ 2,000, 3,000, 5,000ಕ್ಕೆ ನೀವು ಯೋಚನೆ ಮಾಡ್ತಿದ್ದೀರಾ. ₹1,000 ಕೊಟ್ಟು ನಂಬರ್ ತೊಗೊಂಡು ಚೇಂಜ್ ಆಗಿ ಬಂದಿರೋವಂಥವ್ರು, ರಿಸಲ್ಟ್ ಬಂತು ಅಂತನ್ನೋರು ಎಲ್ಲರೂ ಕೂಡ ಇರ್ತಾರೆ. ಈಗ ಗಾಳಿ ಮಾತು ಥರನೇ ಆದ್ರೂ ಕೂಡ ನಮ್ಮ ಜೊತೆ ಇರ್ತಾರೆ, ಅವ್ರಿಗೆ ರಿಸಲ್ಟ್ ಬಂದಿರುತ್ತೆ. ಆ ವ್ಯಕ್ತಿಗಳು ಒಂದು ಕಡೆ ಹೋಗಿ 2 ಕಡೆ ಹೋಗಿ ವಾಪಸ್ ಬಂದು ಆಮೇಲೆ ಏನೋ ಮಾಡಿದ್ರು ಅಂದಾಗ ನಮ್ಮ ಕಡೆ ನಾವು ಯಾರೋ ಕೇಳಿದ್ರೆ ಕೊಡ್ತಿದ್ವಿ, ಇಲ್ಲ ಬೇರೆ ಕಡೆ ಎಲ್ಲೂ ಕೂಡ ನಾವು ನಂಬರ್ ಸೇಲ್ ನಂಬರ್ ಇದ್ದಿದ್ದಿಲ್ಲ, ನಾವು ತಲೆ ಕೆಡಿಸ್ಕೊತಿರ್ಲಿಲ್ಲ. ಅಲ್ಲಿ ಮಿಸ್ಟೇಕ್ ಆಗಿದೆ ಏನಂತಂದರೆ ಸ್ವಂತ ಬುದ್ಧಿ. ಈ ಥರ ಅಲ್ಲ, ಈ ಥರ ಇಲ್ಲ ನಾನು ಇದೇ ಥರ ಮಾಡ್ತೀನಿ, ಇಲ್ಲ ಈ ಥರ ಅಲ್ಲ, ಈ ಥರ ಇಲ್ಲ ಇದೇ ಥರ ಮಾಡ್ತೀವಿ. ಫಸ್ಟ್ ಡೇಟ್ ಆಫ್ ಬರ್ತ್ ಬರೀರಿ. ಡೇಟ್ ಆಫ್ ಬರ್ತ್ ಬೇಡ ಸರ್, ನಾನು ನಂಬರ್ ಹುಡುಕ್ತೀನಿ, ಸೀದಾ ಹುಡುಕ್ತೀನಿ, ನಾನು ಬರೀ ಟೋಟಲ್ ಮಾತ್ರ ಸಾಕು, ನನಗೆ ಹೇಳಿದ್ದಾರೆ ಟೋಟಲ್ ಯೂಸ್ ಮಾಡೋಕ್ಕೆ ಅಂತ. ಮನೆ ಮಂದಿ ಎಲ್ಲ ಒಂದೇ ಟೋಟಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಫೆಕ್ಟ್ ಏನಾಗ್ತದೆ ಅಂತ ಗೊತ್ತಾಗುತ್ತೆ. ಇಡೀ ಮನೆಯಲ್ಲಿರೋರು ಎಲ್ಲರೂ ನಂಬರ್ 5 ಆ್ಯಕ್ಟಿವೇಟ್ ಮಾಡೋಕ್ಕೆ ಟ್ರೈ ಮಾಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಬಿಸ್ನೆಸ್ ನಂಬರ್ಗಳು ತಗೋತೀರಾ, ಬಿಸ್ನೆಸ್ಸಲ್ಲಿ ನಿಮ್ಮ ಒಂದು ಪೊಸಿಷನ್ ಏನಿರುತ್ತೆ ಅದಕ್ಕೆ ಅದರದ್ದೇ ಆದ ಹೇಳಿದ ಮಾತು ಕೇಳ್ತೀರಾ, ನೀವು ಹೇಳಿಕೆ ಹೇಳ್ತೀರಾ, ನೀವು ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ತೀರಾ, ನೀವು ದುಡ್ಡು ಕಾಸನ್ನು ಮೇಂಟೈನ್ ಮಾಡ್ತೀರಾ, ನೀವು ನಿಂತು ಕೆಲಸ ಮಾಡಿಸ್ತೀರಾ. ಈ ರೀತಿ ಒಂದೇ ವ್ಯಕ್ತಿ ಹಲವು ಕೆಲಸಗಳನ್ನು ಮಾಡಬೇಕಾದ್ರೆ ನಂಬರ್ 5 ಯೂಸ್ ಮಾಡಿ ಟ್ರೈ ಮಾಡಿ, ರಿಸಲ್ಟ್ ಬರುತ್ತೆ ನೋಡೋಣ ಆಯಿತಾ. ನಂಬರ್ 1 ಯೂಸ್ ಮಾಡ್ತಿರೋ ಡಾಮಿನೇಟಿಂಗ್ ನಂಬರ್ಸ್ಗಳು 11 ಟ್ರೈ ಮಾಡಿ ನೋಡಿ. ಸೊ ಅಲ್ಲಿ ಅಂದರೆ ವ್ಯಕ್ತಿಯ ಸಮಸ್ಯೆಗಿಂತ ಜಾಸ್ತಿ ಈ ರೀತಿ ನೀವು ಇರೋವಂಥ ಗುಣ ಏನಿದೆ ಅದು ಇಲ್ಲಿಂದ ಬರ್ತಾ ಇದೆ. ಸೊ ಈ ಥರ ಬರ್ತಾ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗ್ತದೆ. ನೀವು ಈ ಒಂದು ನಂಬರ್ನ ಯೂಸ್ ಮಾಡೋದು ನಿಮಗೆ ರಿಸಲ್ಟ್ ಬರಲ್ಲ, ಅಥವಾ ನಿಮಗೆ ಅಷ್ಟೊಂದು ಲಾಭ ಕೊಡ್ತಿರಲ್ಲ. ಇಷ್ಟೇ ಹೇಳಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದು ಒಬ್ಬರದ್ದು ಹೇಳಿದ್ರೆ 100 ಮೆಸೇಜ್ ಬರ್ತವೆ, ಆನ್ಸರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಏನು ಮಾಡೋಣ ಅಂದರೆ ಅಟ್ಲೀಸ್ಟು ಸ್ಟೆಪ್ಸ್ಗಳನ್ನೇ ಕೊಟ್ಬಿಟ್ರೆ ಏನೇನೇನೇನು ನಾನು ನೋಡಬೇಕು, ಏನೇನು ತಿಳುವಳಿಕೆ ಇರಬೇಕು, ಏನೇನು ವಿಷಯಗಳು ಗೊತ್ತಿರಬೇಕು ಅಂತ ಕಲ್ಸೋಕ್ಕಾಗಲ್ಲ. ವ್ಯಕ್ತಿ ಕಲಿಯೋ ಟೈಮಲ್ಲಿ ಅವರೇ ಕಲಿತಾನೆ. ವ್ಯಕ್ತಿಗೆ ತಿಳುವಳಿಕೆ ಮಾತ್ರ ಹೇಳ್ಬೋದು, ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ತಿಳುವಳಿಕೆ ವಿಷಯ ಅಂತ ಬಂದಾಗ ನಾವು ಹೇಳ್ಬೋದು. ಕಲಿಯಬೇಕಂದ್ರೆ ವ್ಯಕ್ತಿ ಅವ್ರಿಗೆ ಆಸೆ ಆಗಬೇಕು. ಬಲವಂತ ಮಾಡಿ ವ್ಯಕ್ತಿಗಳನ್ನ ಕಲ್ಸೋಕ್ಕಾಗಲ್ಲ, ಇದನ್ನು ನಾನು ನಂಬ್ತೀನಿ. ಯಾರಿಗೆ ಬೇಕಾದರೂ ಹೇಳ್ತೀನಿ, ನನಗೋಸ್ಕರನೋ ಅಥವಾ ಅವ್ರಿಗೋಸ್ಕರನೋ ವ್ಯಕ್ತಿಗಳು ಚೇಂಜ್ ಆಗಲ್ಲ. ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ನೋವು, ಬೇಜಾರು, ಕೋಪ, ದ್ವೇಷ ಏನೋ ಒಂದು ಕಾರಣಕ್ಕೆ ಬದಲಾಗ್ತಾರೆ ಹೊರತು ಇವೆಲ್ಲ ತಿಳಿದ್ರೂ ಕೂಡ ನಾಳೆ ವ್ಯಕ್ತಿ ಬದಲಾಗಲ್ಲ. ನನ್ನ ಬದ್ಧ ಲೈಫಲ್ಲೂ ಆಲ್ ಆಫ್ ಎ ಸಡನ್ ಬದಲಾವಣೆಗಳು ಬಂದಿಲ್ಲ. ಹಾಗಾಗಿ ಇದನ್ನು ಒಂದು ತಲುಪಿಸ್ಬೇಕು ಅನ್ನೋ ಉದ್ದೇಶ ಮಾತ್ರ ಇರೋದ್ರಿಂದ ಈ ರೀತಿ ನಾನು ತಲುಪಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಮಾಡಿದ್ದೀನಿ. ಇಲ್ಲಿರುವಂತಹ ಇನ್ಫಾರ್ಮೇಷನ್ಸ್ಗಳನ್ನ ಉಪಯೋಗಿಸ್ಕೊಳ್ಳಿ. ಏನಕ್ಕೆ ಅಂತಂದರೆ ಇದರಲ್ಲಿ ಬರುವಂತಹ ಅಂದರೆ ಈಗ ಏನೊಂದು ಕನ್ಸಲ್ಟೇಷನ್ ಅಷ್ಟಾಗ್ತದೆ, ಕನ್ಸಲ್ಟೇಷನ್ಗೆ ಇಷ್ಟು ಪೇ ಮಾಡಿದ್ವಿ, ಕನ್ಸಲ್ಟೇಷನ್ ಅಷ್ಟು ಕೊಟ್ವಿ, ಅವ್ರು ಆ ಥರ ಹೇಳಿದ್ರು, ಇವ್ರು ಈ ಥರ ಹೇಳಿದ್ರು, ಸುಮ್ಮನೆ ಅದನ್ನೆಲ್ಲ ಕೇಳ್ಕೊಂಡು ಆ ಮೂಡಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಹೇಳೋದೇನಂತಂದರೆ ಅವ್ರು ಏನೇ ಕೇಳಿದ್ರು ಅಂತ ನಿಮಗೆ ಗೊತ್ತಿಲ್ಲ. ನಾನು ಏನಕ್ಕೆ ಈ ಥರ ಹೇಳಿದೆ ಅಂತ ನಾನು ನಿಮಗೆ ಕಾರಣ ಕೊಡ್ತಾ ಇದ್ದೀನಿ, ನೋಡಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಯಾರೋ ಒಬ್ಬರು ನಿಮಗೆ ಬೆರಳು ತೋರಿಸಿದಾಗ ನಾಳೆ ವ್ಯಕ್ತಿ ಇನ್ನೊಂದ್ಸಲ ಬೆರಳು ತೋರಿಸ್ಬಾರ್ದು ಅಂತ ನಾನು ಅದೇ ರೀತಿ ಬದುಕೋದು.
ಅವ್ರು ಈ ಥರ ಹೇಳಿದ್ರು, ನೀವು ಈ ಥರ ಹೇಳಿದ್ರಿ ಏನಕ್ಕೆ ಅಂದರೆ ಎಲ್ಲ ಇಲ್ಲಿದೆ ನೋಡ್ಕೊಳ್ಳಿ. ನಿಮಗೆ ಬೇಕಲ್ವ, ನಿಮ್ಮ ಬಗ್ಗೆ ನಿಮ್ಗೆ ಎಲ್ಲದಕ್ಕೂ ಕಾರಣ ಬೇಕಲ್ವಾ? ನಿಮ್ಮ ಒಂದು ಪ್ರಶ್ನೆಗಳಿಗೆ ನಮ್ಮ ಕಡೆಯಿಂದ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಈ ಒಂದು ಇಂಟೆನ್ಷನ್ ನನಗೆ ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದು. ಏನಕ್ಕೆ ಹಿಂಗಾಗುತ್ತೆ ಅನ್ನೋದು ಪ್ರಶ್ನೆ, ಇದಕ್ಕೋಸ್ಕರ ಈ ಥರ ಆಗ್ತಿದೆ ಅನ್ನೋದು ಉತ್ತರ. ಅದನ್ನು ನಂಗೆ ಸ್ಟಾರ್ಟಿಂಗಲ್ಲಿ ಹೇಳೋಕ್ಕೆ ಬರ್ತಿರ್ಲಿಲ್ಲ. ಅದಾದಮೇಲೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ತುಂಬ ಜಾಸ್ತಿ ಇದು ಕೊಡ್ತು, ಬಟ್ ಅತಿಯಾದ ಮರ್ಯಾದೆನೂ ಕೊಡ್ತು, ಅತಿಯಾದ ಕಮಿಟ್ಮೆಂಟು ಕೊಟ್ಬಿಡ್ತು ಅದು. ಈಗ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ವ್ಯಕ್ತಿಗಳು ಇಂಡಿವಿಜುವಲ್ ಆಗಿ ಅವರವರೇ ಕಲೀಲಿ ಅಂತಂದ್ಬಿಟ್ಟು ಈ ಒಂದು ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಫೀಡ್ಬ್ಯಾಕ್ ಕೊಡೋಂಗಿದ್ರೆ ಕೊಡಿ, ನಡೆಯುತ್ತೆ. ಬಟ್ ಪ್ಲ್ಯಾನ್ ಬಂದು ಇದೇ ಇರೋದು ನಂದು. ನೋಟ್ಸ್ ಇದೆ, PDF ಇವೆ, ನಿಮಗೆ ವೀಡಿಯೋಸ್ ಎಕ್ಸ್ಪ್ಲನೇಷನ್ ಇದೆ, ಮತ್ತು ಇದನ್ನೇ ಡಿಸ್ಕಷನ್ ಕೂಡ ಆಗಿದೆ. ಈಗ ಇದು ಡಿಸ್ಕಷನ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಲ್ವಾ. ಇವಾಗ ನಿಮಗೆ ಏನು ಯೂಸ್ ಆಗ್ತದೆ, ಏನು ಬೇಕು, ಏನು ಬೇಡ ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿರ್ತೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮುಂದೆ ಸ್ವಲ್ಪ ದಿನ ಆದಮೇಲೆ ಇದು ಇನ್ನೂ ಸ್ವಲ್ಪ ಬರುತ್ತೆ, ಜನಗಳು ಕನೆಕ್ಟ್ ಆಗ್ತಾರೆ. ಅದಾದಾಗ ಏನಂತಂದರೆ ನನಗೆ ಒಂದು ಕಮ್ಯುನಿಟಿ, ಅಂದರೆ ಒಂದು ಗುಂಪಲ್ಲಿರೋ ಜನಗಳು ಏನಾಗ್ತದೆ ಅಂತ ಹೇಳಂಗಿರಬೇಕು. ಅದಾದಮೇಲೆ ನಂದೇ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಬಗ್ಗೆ ಕೇಳಿದ್ರಿ, ಬಿಸ್ನೆಸ್ಸು ಮಾತಾಡಿದ್ರೆ ಆಗೋದಲ್ಲ, ಬಿಸ್ನೆಸ್ ನಾವು ಮಾಡೋದು. ಬಿಸ್ನೆಸ್ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಂತ ಯಾರು ಕೇಳಿದ್ರಿ, ಆ ಕಡೆ ಸೈಡ್ ನಾವು ಫೋಕಸ್ ಆಗ್ತೀನಿ. ಡಿಜಿಟಲ್ ಪ್ಲಾಟ್ಫಾರ್ಮ್ ಯೂಸ್ ಮಾಡೋದು ಕೇಳಿದ್ರಿ, ಅದೆರಡನ್ನೂ ಮಾಡೋದು ಮಾಡ್ತೀನಿ. ಆಸ್ಟ್ರಾಲಜಿ ನನಗೆ ಆಗ ಸೀದಾ ತೊಗೊಂಡು ಎವ್ರಿ ಡೇ ಚಾರ್ಟ್ ಏನಿರುತ್ತೆ ಅದನ್ನು ಕೂತ್ಕೊಂಡು ಎಲ್ಲರೂ ಮಾತಾಡೋಂಗೆ ಇರಬೇಕು. ಯಾರ್ಯಾರಿಗೆ ಏನೇನು ಲಾಭ ಆಗುತ್ತೆ, ಏನೇನು ಲಾಭ ಆಗಲ್ಲ, ಯಾವ ರಾಶಿಗೆ ಒಳ್ಳೇದು, ಯಾವ ರಾಶಿ ಕೆಟ್ಟದು ಅಂತ. ಮತ್ತು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಹೇಳ್ತಾ ಇದ್ದೀನಿ, ಮೊದಲನೇ ಮನೇಲಿರುವಂತಹ ಒಂದು ಏನಿರುತ್ತೆ ಫಸ್ಟ್ ಹೌಸಲ್ಲಿ ನಿಮಗೆ ಯಾವ ರಾಶಿ ನಂಬರ್ಸ್ ಇದೆ, ರಾಶಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಫಸ್ಟ್ ಹೌಸಲ್ಲಿ ಯಾವ ರಾಶಿ ಇದೆ ಅದ್ರದ್ದು ಕೂಡ ಇನ್ಮೇಲೆ ನೀವು ನೋಡ್ತಿರಲ್ಲ ಎಲ್ಲ ಕಡೆ ಪ್ರಿಡಿಕ್ಷನ್ ಹಿಂಗಿರುತ್ತೆ ಏನಿರುತ್ತೆ ಅಂತ, ಅದನ್ನೊಂದ್ಸಲ ಮ್ಯಾಚ್ ಮಾಡಿ ನೋಡಿ. ಇನ್ಮೇಲೆ ಬರುತ್ತದೆ, ಅದ್ರ ಎಫೆಕ್ಟ್ ಜಾಸ್ತಿ ತೋರಿಸುತ್ತೆ. ಅದು ಲಾಂಗ್ ರನ್ನಲ್ಲಿ ತೋರಿಸುತ್ತೆ. ಅದು ಲಾಂಗ್ ರನ್ ಅಂದರೆ ತುಂಬ ಲಾಂಗ್ ಟೈಮ್ವರೆಗೂ ತೋರಿಸುತ್ತದೆ ಎಫೆಕ್ಟು. ಸೊ ನೀವು ಯಾವಾಗಲೂ ಎರಡರದ್ದು ಮ್ಯಾಚ್ ಮಾಡಿ ನೋಡಿ, ಯೂಶ್ವಲಿ ಮ್ಯಾಚ್ ಆಗುತ್ತೆ. ಅದಕ್ಕೆ ಕೆಲವರಿಗೆ ಈ ಥರ ಹೇಳಿದ್ರು, ಯಾರೋ ಈ ಥರ ಹೇಳಿದ್ರು, ಈ ಯೋಗ ಇದೆ ಅಂತ ಹೇಳಿದ್ರು, ಆ ಯೋಗ ಇದೆ, ಅದೇನೇ ಕೆಲಸ ಮಾಡಲ್ಲ ಅಂತಂದರೆ ಲಾಜಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡೋದು ಭಾರಿ ಕಷ್ಟ. ಏನಕ್ಕೆ ಅಲ್ಲೇನೇನು ಆಗ್ತಾ ಇರ್ತಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅವಕ್ಕೆಲ್ಲ ಇದು ನನಗೆ ಹೆಲ್ಪ್ ಮಾಡುತ್ತೆ. ಸೊ ಬೇರೆಯವ್ರು ಮಾಡೋಕ್ಕಾಗದೇ ಇರೋದನ್ನ ನಾನು ಮಾಡಬಹುದು, ನಮ್ಮ ಮನ್ಸು ಮಾಡಿದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೇಳ್ಬೋದು ಇದೇನಕ್ಕೆ ಈ ಥರ ಕೆಲಸ ಆಗ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲನೂ ಕೂಡ ಕೊಟ್ಟಿದ್ದೀನಿ. ಮತ್ತು ನಾನು ಯಾವ ರೀತಿ ಹೇಳಬೇಕಾದ ಆ ರೀತಿ ಟ್ರೈ ಮಾಡಿದ್ದೀನಿ. ಸೊ ನೋಟ್ಸು ಕೂಡ ಸ್ವಲ್ಪ ಕ್ಲೀನಾಗಿ ಬಂದಿದ್ದೆ. ನಾನು ಯಾವ ರೀತಿ ನಿಮ್ಗೆ ಅರ್ಥ ಮಾಡಿಸ್ಬೇಕಿತ್ತು, ಅಥವಾ ರಿವಿಷನ್ ಆಗಿ ಪಟ್ ಅಂತ ನೋಡಿದ್ವಿ, ಬೇಗ ಗೊತ್ತಾಗಬೇಕು. ಆ ರೀತಿ 1-2-3 ಸಲ ಇದನ್ನು ನೋಡಿದ್ರಿ ಅಂದರೆ ನೆನಪನ್ನು ಬಿಡುತ್ತೆ ಯಾವ್ಯಾವ್ದು ಏನೇನು ಅಂತ ಅಂದ್ಬಿಟ್ಟು. ಅಲ್ಲಿವರೆಗಾದ್ರೂ ಕಲಿಯೋ ವ್ಯಕ್ತಿಗಳಿಗೆ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ಟ್ರೈ ಮಾಡಿದ್ದೀನಿ. ಇಂಟೆನ್ಷನ್ ಏನೂ ಇಲ್ಲ, ಯಾವುದೇನೋ ಕಲಿಸ್ಬೇಕು ಅನ್ನೋ ನನಗೊಂದು ಹುಚ್ಚಿಲ್ಲ. ಇದು ಬೇರೆ ರೀತಿ ಕೆಲಸ ಮಾಡುತ್ತೆ. ಇದನ್ನು ಮಾತಾಡಬೇಕು ಜನಗಳು. ಇದನ್ನು ಮಾತಾಡಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ತವೆ. ಸೊ ಯಾರಾದರೂ ಕಲ್ತಿದ್ರೆ ನಾನು ಹೇಳ್ಕೊಡ್ತೀನಿ, ಶಾರ್ಟ್ಸ್ ಎಲ್ಲ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಏನು ಎತ್ತ ಅಂತ, ಚಾನಲ್ ಯಾವ ರೀತಿ ಓಪನ್ ಮಾಡಬೇಕು ಅಂತ, ಚಾನಲ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ, ಶೇರ್ ಯಾವ ರೀತಿ ಮಾಡಬೇಕು ಅಂತೆಲ್ಲನೂ ಕೂಡ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಆ್ಯಕ್ಚುಲಿ ಅಂತ ಚೆನ್ನಾಗಿಲ್ಲ ಪ್ಲ್ಯಾಟ್ಫಾರ್ಮು, ರೀಚ್ಗಳು ಸಿಗ್ತವೆ. ಸೊ ಇನ್ಸ್ಟಾಗ್ರಾಮ್ ಒಂದು ಯೂಸ್ ಮಾಡಿ. ನಾನು ಅದಕ್ಕೇ ಒಂದು ಚೆನ್ನಾಗಿರೋ ಪ್ಲೇಜ್ಗಳನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಅದು ಸುಮ್ಮನೆ ಫೀಡ್ಬ್ಯಾಕ್ಗಳು ಯಾರ್ಯಾರಿಗೂ ಹೋಗ್ತದೆ, ಏನೇನೋ ಆಗ್ತಾ ಇರ್ತದೆ ಅಂತ. ಯೂಟ್ಯೂಬ್ ಬಂದು ಒಂದು ಟಾರ್ಗೆಟೆಡ್ ಆಡಿಯನ್ಸ್ಗೆ. ಸೊ ಹಂಗಾಗಿ ಅದನ್ನು ಕಲೀರಿ. ನಿಮ್ಮ ಪರ್ಸನಲ್ ಲೈಫು ಶೇರ್ ಮಾಡ್ತಾಯಿರಿ, ಇವುಗಳನ್ನ ಶೇರ್ ಮಾಡ್ತಾಯಿರಿ, ಆರಾಮಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಗೊತ್ತಿರೋ ವ್ಯಕ್ತಿಗಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕಲಿತಾ ಇರೋಂಥ ವ್ಯಕ್ತಿಗಳು ಕಲೀರಿ. ನೋಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬೇರೆ ಏನು ಬೇಕೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಅದಾದಮೇಲೆ ಏನಾಗ್ತವೆ, ವೀಡಿಯೋಸ್ಗಳೆಲ್ಲ ರೆಗ್ಯುಲರಾಗಿ ಇಲ್ಲೆಲ್ಲ ಅಪ್ಡೇಟ್ ಆಗ್ತವೆ. ಆ್ಯಂಡ್ ಇನ್ಫಾರ್ಮೇಷನ್ ಡಿಸ್ಕಷನ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಹೋಗ್ತಾ ಇರ್ತವೆ. ಕಮೆಂಟ್ಸ್ಗಳು ನೋಡ್ತಿಲ್ಲ, ವಾಟ್ಸಪ್ ಮೆಸೇಜ್ಗಳು ನೋಡ್ತಿಲ್ಲ. ಏನಕ್ಕೆ ಅಂದರೆ ಆಗಲ್ಲ. ಸುಮಾರು ಸಲ ಹೇಳಿದ್ದೀನಿ, ವಾಟ್ಸಪ್ಗೆ ರೆಸ್ಪಾಂಡ್ ಮಾಡೋಕ್ಕೊಂಡು ಆಗಲ್ಲ ನನಗೆ. ಎಲ್ಲ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡ್ತಾರೆ. ನಿಮ್ಗೆ ಈಸಿ ಇರಬಹುದು, ಅಂದರೆ ಈಗ ಕೂತ್ಕೊಂಡು ಮೆಸೇಜ್ ಮಾಡಿರ್ತೀರ, ಬಟ್ ನನಗೊಂದು 8-10 ಮೆಸೇಜ್ ಬಂದಿರಬಹುದು. ಒಂದು ಮೆಸೇಜ್ಗೆ 5 ಮೆಸೇಜ್ ರಿಪ್ಲೈ ಬರ್ತವೆ. ಅದು ಯಾಕೋ ಅದು ಸರಿ ಬರೋಲ್ಲ. ಇನ್ನು ಕಾನ್ವರ್ಸೇಷನ್ ಅಂತ ಹೋದರೆ ಟೈಮಿಂಗ್ಸು ಇಲ್ಲ. ಈ ಟೈಮಲ್ಲಿ ಟೈಮ್ ಸೆಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿ ಅಂದರೆ ಯಾರು ಫೋನ್ ಮಾಡಲ್ಲ. ಕೆಲವರು ಬುಕ್ ಮಾಡ್ತಾರೆ, ಅವರು ವಾಪಸ್ ಫೋನ್ ಮಾಡೋದೇ ಇಲ್ಲ. ಅವೆಲ್ಲ ಪ್ರಾಬ್ಲಮ್ಸ್ಗಳಾಗೋದು ಬೇಡ ಅಂತಂದ್ಬಿಟ್ಟು. ಮತ್ತು ನಾನು ಈಗ ಟ್ರಾವೆಲ್ ಮಾಡ್ತಿರೋದ್ರಿಂದ ಇಷ್ಟೇ. ನೋಟ್ಸ್ಗಳಿವೆ, ಪ್ರಾಕ್ಟೀಸ್ ಮಾಡಿ, ಏನು ಬೇಕಾದನ್ನು ಯೂಸ್ ಮಾಡ್ಕೊಳ್ಳಿ, ಅವಶ್ಯಕತೆ ಏನಿತ್ತು ಅದನ್ನು ಇದು ಮಾಡಿ ಅಷ್ಟೇ. ಸೊ ಓವರಾಲ್ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಹೋಗ್ತಾ ಆಟೋಮೆಟಿಕ್ಕಾಗಿ ಎಲ್ಲದಾಗ್ತದೆ. ಇಲ್ಲೂ ಕೂಡ ಅಷ್ಟೇ. ಮೊಬೈಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಮೊಬೈಲ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಇಲ್ಲಿರುವಂಥದ್ದನ್ನು ಕ್ಲಿಕ್ ಮಾಡಿ. 248 ಯಾಕೆ ಯೂಸ್ ಮಾಡಬಾರ್ದು ಅದನ್ನು ಮಾತ್ರ ಕೊಟ್ಟಿದ್ದೀನಿ. ಇದ್ರ ಕೆಳಗಡೆ ಏನು ಮಾಡಿದ್ದೀನಿ, ನಂಬರ್ ಡಿಸೈನ್ ಸ್ಟೆಪ್ ಏನಿರುತ್ತೆ ಅದನ್ನು ಕೊಡ್ತೀನಿ. ಹೆಸರುಗಳದ್ದು ಸ್ವಲ್ಪ ಆ್ಯಡ್ ಮಾಡಿದ್ದೀವಿ. ಇನ್ನೊಂದು 7-8 ಸ್ಟೆಪ್ ಬರುತ್ತೆ. ಇಲ್ಲಿ ಬೇರೆ ಮೆಥಡ್ಸ್ಗಳೆಲ್ಲ ಇಲ್ಲಿ ಬರ್ತವೆ. ಮೊಬೈಲ್ ನಂಬರ್ದು ಬೇರೆ ವಿಡಿಯೋಸ್ಗಳು ಇಲ್ಲಿ ಬರ್ತವೆ, ಇದ್ರದ್ದು ಇಲ್ಲಿ ಬರ್ತವೆ. ಆ್ಯಂಡ್ ಇದು ವಾಸ್ತುದೇನಿತ್ತು, ವಾಸ್ತುದನ್ನು ಬರುತ್ತೆ. ವಾಸ್ತು ಸಪ್ರೇಟ್ ಚಾನಲೇ ಇದೆ.
ಅದ್ರಲ್ಲಿ ಸಪ್ರೇಟಾಗಿ ಬರುತ್ತೆ. 4 ಯೂಸ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಒಂದು ವ್ಯಕ್ತಿ ಆರಾಮಾಗಿ ಬದುಕೋದಕ್ಕೆ, ಲೈಫ್ ಲಾಂಗ್ ಡೆಸಿಷನ್ ತಗೊಳ್ಳೋದಕ್ಕೆ ಇದಕ್ಕಿಂತ ಏನು ಜಾಸ್ತಿ ಬೇಕಿಲ್ಲ. ಏನಾರು ಇದ್ರ ಆಧಾರದ ಮೇಲೆ ಬದುಕ್ತೀನಿ ಅಂತ ನನಗಿತ್ತು ಅಂತಂದರೆ ಇದಕ್ಕಿಂತ ಜಾಸ್ತಿ ಬೇಕಿಲ್ಲ. ನಾವೇನು ಕೊಡ್ತಾ ಇದ್ದೀನಿ ಅದಕ್ಕಿಂತ ಏನು ಎಕ್ಸ್ಟ್ರಾ ಏನು ಬೇಕಿಲ್ಲ. ಇದರಿಂದ ಜೀವನ ಮಾಡ್ತೀರಾ ಅಂದರೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕಲಿಬೇಕು, ಅದಕ್ಕೆ ಶ್ರಮ ಹಾಕಿ. ಇದರಿಂದನೇ ಜೀವನ ಮಾಡ್ತೀನಿ ಅಂದರೆ. ಬಟ್ ನನ್ನ ನಾರ್ಮಲ್ ಜೀವನಕ್ಕೆ ನನಗೆ ಇದ್ರ ಬಗ್ಗೆ ಸ್ವಲ್ಪ ವಿಷಯ ಗೊತ್ತಿರೋ ಸಾಕು, ನಮಗೇನು ಬೇಡ ಅಂತಂದರೆ ಬೇಕಾದಷ್ಟಿದೆ. ಇಲ್ಲಿ ಕೊಟ್ಟಿರೋಂಥದ್ದು ಇನ್ಫಾರ್ಮೇಷನ್ಸ್ಗಳಿವೆ, ಬೇಕಾದಷ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಂಬರ್ಸ್ಗಳು ಇಲ್ಲೇ ಅಪ್ಡೇಟ್ ಮಾಡೋಕೆ ಕೇಳಿ ಅಂತ ಹೇಳಿದ್ರೆ ಇಲ್ಲಿ ಅಪ್ಡೇಟ್ ಮಾಡ್ತಿದ್ದೀವಿ, ನೋಡ್ಕೊಳ್ಳಿ. ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡಿಲ್ಲ ಅಂದರೆ ಸ್ಕಿಪ್ ಮಾಡಿ. ಅದನ್ನು ಯಾರಿಗೂ ಫೋರ್ಸ್ ಮಾಡ್ತಿಲ್ಲ ನಾನು. ಹುಡುಕ್ತಾ ಇರ್ತಾರೆ, ಅವ್ರು ಏನಾರು ಕಳಿಸಿರೋದು ಇಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಇದನ್ನು ನಾನು ಮಾನಿಟರ್ ಮಾಡಲ್ಲ, ಇದು ಶೇರ್ ಆಗಿರುತ್ತೆ, ಅವ್ರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಬೇಸಿಕ್ ವೀಡಿಯೋಸ್ಗಳ ಲಿಂಕ್ ಎಲ್ಲ ಏನಿರ್ತದೆಲ್ಲ ಕೂಡ ಇಲ್ಲಿದೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದಿಷ್ಟು ಫಸ್ಟ್ ಡೇ 1 ಕ್ಲಾಸ್ ಅಂತ ಅಂದ್ಬಿಟ್ಟು ಇಷ್ಟು ಮಾತಾಡಬೇಕಿತ್ತು, ಅಷ್ಟನ್ನು ಮಾತಾಡಿದ್ದೀನಿ. ಇದರ ಮುಂದೆ ಬರ್ತಾವಲ್ಲ ಅದರಲ್ಲೆಲ್ಲ ಏನಂತಂದರೆ ಮಾತಾಡೋವಂಥ ಟಾಪಿಕ್ ಇದು ಸುಮ್ಮನೆ ಒಂದೇನೋ ಇನ್ಫಾರ್ಮೇಷನ್ ಕೊಟ್ವಿ ಆ ಥರ ಅಂತಲ್ಲ, ಇದು ಹೇಳ್ಕೊಡ್ಬೇಕಿದು, ಹೇಳೋದಲ್ಲ ಹೇಳ್ಕೊಡ್ಬೇಕಿದು. ಇದರಲ್ಲಿ ತಪ್ಪು, ಇದರಲ್ಲಿ ಸರಿ, ಇದರಲ್ಲಿ ಸರಿ, ಇದನ್ನು ನೋಡ್ಕೋ, ಈ ಥರ ಮಾಡಬಾರ್ದು, ಇದನ್ನ ಈ ರೀತಿ ನೋಡಬೇಕು, ಆ ರೀತಿ ನೋಡಬೇಕು, ಆ ರೀತಿ ಮಾತಾಡೋಂಥ ಟಾಪಿಕ್ ಇದು. ಹಾಗಾಗಿ ಆ ವಿಡಿಯೋಸ್ಗಳು ಲೆಂತಿ ಇರ್ತವೆ, ಟೈಮ್ ಇದ್ದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ಈ ಇನ್ಫಾರ್ಮೇಷನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕಾಂಟೆಂಟ್ ಕ್ರಿಯೇಷನ್ ಆಗಿತ್ತು ಅಂತಂದರೆ ಕೆಲವರು ಯಾರೋ ಕೇಳಿದ್ರಿ ಇದು ಇನ್ಫಾರ್ಮೇಷನ್ ಬೇಗ ಪಾಸ್ ಆಗುತ್ತೆ, ರೀಚ್ ಸಿಗುತ್ತೆ ಅಂತಲ್ಲ. ಯೂಟ್ಯೂಬಲ್ಲಿ ನಂಗೆ ಬೇರೆದಿದೆ ಮಾಡಬೇಕಂತಂದರೆ ಕಲಿಸೋದಕ್ಕಿಂತ ಜಾಸ್ತಿ ದುಡ್ಡೇ ಆಗಬೇಕಂದ್ರೆ ಕೆಲವು ಮೆಥಡ್ಸ್ಗಳು ಏನಂತ ನನಗೂ ಗೊತ್ತು. ಕಾಂಟೆಂಟ್ ಕ್ರಿಯೇಷನ್ ಆಗಿತ್ತು ಅಂದರೆ ಸಣ್ಣ ವೀಡಿಯೋಸ್ಗಳು ಮಾಡ್ಬಿಟ್ಟು ಮಿಕ್ಕಿದ್ದನ್ನು ದೊಡ್ಡ ವೀಡಿಯೋ ನೋಡಿ ಅಂತಂದ್ಬಿಟ್ಟು ಡೈವರ್ಟ್ ಮಾಡ್ತಾ ಇದ್ವಿ. ಇದು ಹೇಳಂದಲ್ಲ, ಒಂದು ಜವಾಬ್ದಾರಿ ಇದು. ಏನಾದ್ರು ಪ್ರಪಂಚಕ್ಕೆ ಅಂತ ಏನಾರು ಯೂಸ್ ಆಗೋಂಥದ್ದು ಕೊಡ್ತೀರಾ ಅಂದರೆ ನನ್ನ ಪ್ರಕಾರ ಇದಕ್ಕಿಂತ ಬೇರೆ ಅದನ್ನು ಕೊಡೋಕ್ಕಾಗಲ್ಲ. ದುಡ್ಡು ಕೊಟ್ಟರೆ ಖಾಲಿ ಬರ್ತಾರೆ, ಕೆಲಸ ಕೊಟ್ಟರೆ ಕೆಲಸನೇ ಬಿಟ್ಬಿಡ್ತಾರೆ, ಹೋಗಿ ಸಹಾಯ ಮಾಡಿದ್ರೆ ನಾಳೆ ಅದನ್ನು ನಮ್ಮ ಸಹಾಯನ ಬೇರೆ ಥರ ಯೂಸ್ ಮಾಡ್ಕೋತಾರೆ. ಸರಿ ಹಾಳಾಗೋಗ್ಲಿ ಅಂತಂದ್ಬಿಟ್ಟು ನಾವೇ ಅವ್ರ ಜೊತೆ ನಿಂತು ಉದ್ಧಾರ ಮಾಡೋಕ್ಕೆ ಟ್ರೈ ಮಾಡಿದ್ರೆ 3 ದಿನ ಆದಮೇಲೆ ನಿನ್ನ ಉಪಯೋಗ ನನಗೆ ಬೇಡ ಅಂತಂತಾರೆ. ಹಂಗಲ್ಲ. ಆದರೆ ನಾಲೆಡ್ಜ್ ಆ ರೀತಿ ಅಲ್ಲ. ನಾಲೆಡ್ಜ್ ನೀವೇ ಚೂಸ್ ಮಾಡೋದು, ನನಗೆ ಬೇಕು, ನಾನು ಕಲಿಬೇಕು, ನನಗಿದ್ರ ಅವಶ್ಯಕತೆ ಇದೆ ಅಂತ. ಬೇರೆದೆಲ್ಲ ಏನಂತಂದರೆ ನಾವು ಸುಮ್ಮನೆ ಹೋಗ್ತೀವಿ, ಕೊಡ್ತೀವಿ, ಇದು ಮಾಡ್ತಾರೆ. ಹಂಗಾಗಿ ಇದರಿಂದ ಕಾಂಟೆಂಟ್ ಏನೋ ಕ್ರಿಯೇಟ್ ಮಾಡಿ ಏನೋ ಮಾಡಬೇಕವೆಲ್ಲ ಹುಚ್ಚಿಲ್ಲ. ಆ ರೀತಿ ಇತ್ತು ಅಂತಂದರೆ ಮಾನಿಟೈಸೇಷನ್ ಪಾಲಿಸಿ ಏನಿರುತ್ತೆ ಅಲ್ಲಿ ಆಡಿಯೋ ಫೈಲ್ಸ್ ಎಲ್ಲ ಹಾಕಿದ್ರೆ ಯೂಶಲಿ ಮಾನಿಟೈಸ್ ಆಗಲ್ಲ. ನನಗೆ ತಲೆ ಬಿಸಿನೂ ಇಲ್ಲ, ನನಗೇನೋ ಹೇಳ್ತೀನಿ ಅಷ್ಟೇ. ಇಲ್ಲ ನಾನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಫೇಸ್ ಕ್ಯಾಮ್ ಹಾಕೊಂಡು ರೆಡಿಯಾಗಿ ಕ್ಲೀನಾಗಿ ಕೂತ್ಕೊಂಡು ಮಾಡಲೇಬೇಕು ನನಗಿದ್ರೆ. ಕನ್ಸಲ್ಟೇಷನ್ಸ್ಗಳು ಎಷ್ಟು ಕೊಟ್ರು, ಎಷ್ಟು ಕನ್ಸಲ್ಟೇಷನ್ಸ್ ಬೇಡ, ಡೊನೇಷನ್ ಅಂತ ಕಲೆಕ್ಟ್ ಮಾಡೋದೇ ತುಂಬ ಸಲ ಏನೇನೋ ಬಂದಿರುತ್ತೆ ಅಮೌಂಟು. ಇದು ಅದರದ್ದಲ್ಲ. ಇದೇನಂತಂದರೆ ಹೇಳಂದಲ್ಲ, ಯಾರೋ ಒಬ್ರು ಮಾತಾಡಬೇಕು, ಯಾಕೆ ಮಾತಾಡೋಕ್ಕೆ ಬರ್ತಿಲ್ಲ, ಅಥವಾ ಮೋಸ್ಟ್ಲಿ ಟೆಕ್ನಾಲಜಿ ಗೊತ್ತಿಲ್ಲ, ಏನೋ ಒಂದಿರಬಹುದು ಪ್ರಾಬ್ಲಮ್. ಅದಾದಮೇಲೆ ಏನು ಮಾಡ್ತೀವಿ, ಮಾತಾಡೋ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಎಲ್ಲರಿಗೂ ಎಲ್ಲ ನಾವು ಅಂದ್ಕೊಂಡ ರೀತಿಯೇ ಅರ್ಥ ಆಗ್ತಿಲ್ಲ ಅಂತ. ಅದಾದಮೇಲೆ ಏನು ಮಾಡಿದ್ವಿ, ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಅದಾದಮೇಲೆ ಅದು ಈ ರೀತಿ ಚೇಂಜ್ ಆಗಿದ್ದು. ಸೊ ಈ ಒಂದು ಚಾನಲ್ ಕೂಡ ನನಗೆ ಮಗು ಥರ, ಅದು ತಪ್ಪೇನು ಮಾಡ್ತಿದೆ, ಸರಿ ಏನು ಮಾಡ್ತಿದೆ, ಆ ಥರ ಮಾಡ್ಕೊಂಡು ರೆಡಿ ಬಂದಿದ್ದು. ಆ ರೀತಿ ರೆಡಿ ಬಂದಿರೋದು ಇವತ್ತು ಇಲ್ಲಿಗೆ ಬಂದು ನಿಂತಿದೆ, ಆಯಿತಾ. ಸೊ ಹಾಗೆ ನನಗೆ ನನ್ನ ಮಗ ಬೇರೆಯವ್ರಿಗೆ ಯಾರಿಗೂ ಹರ್ಟ್ ಮಾಡಬೇಕು, ಬೇರೆಯವ್ರಿಗೂ ಬೇಜಾರು ಮಾಡಬೇಕು, ಅವೆಲ್ಲ ನನಗೆ ಉದ್ದೇಶ ಇಲ್ಲ. ಇದು ಕೂಡ ಇದೇ ಥರನೇ. ಯಾರೋ ಒಬ್ಬರು ಮಾತಾಡಬೇಕಿತ್ತು, ಟೈಮ್ ಬೇಕು, ಮಾತಾಡ್ತಾ ಇದ್ದೀವಿ. ಕೆಲಸ ಇರುತ್ತೆ, ಒಂದು ಟೈಮಲ್ಲಿ ಕೆಲಸ ಇರಲಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಅಂದರೂ ಆ ಟೈಮಲ್ಲಿ ಇದನ್ನು ಮಾಡಬೇಕು, ಆ ಒಂದು ಜವಾಬ್ದಾರಿ ತೊಗೊಂಡು ಹ್ಯಾಂಡಲ್ ಮಾಡ್ತಾಯಿದ್ವಿ. ಹಾಗಾಗಿ ಏನು ಮಾಡಿದೆ ಅಂದರೆ ಕನ್ಸಲ್ಟೇಷನ್ಸ್ ಮಾಡದೇ ಇರೋದ್ರಿಂದ, ನನಗಿದು ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ನಾನು ಯೂಶ್ವಲಿ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ ಇದ್ರ ವಿಷಯದಲ್ಲಿ. ಬಟ್ ನನ್ನ ಇಂಟೆನ್ಷನ್ ಬಂದು ಬೇರೆದಷ್ಟೇ. ನೀವು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ, ನನಗೆ ಗೊತ್ತಿರೋ ನಾನು ಹೇಳ್ತೀನಿ, ಈ ಥರ ಹೇಳಬೇಕು. ಒಬ್ಬನಿಗೆ ಹೇಳೋದನ್ನ 100 ಜನಕ್ಕೆ ಹೇಳೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಅದನ್ನು ಬಿಟ್ಬಿಡಿ. ಆ್ಯಂಡ್ ಮಿಕ್ಕಿದೆಲ್ಲ ಕಮೆಂಟ್ಸ್ ಆಗಲಿ ಇದಕ್ಕಾಗಲಿ ನಾನು ಯೂಶ್ವಲಿ ರೆಸ್ಪಾಂಡ್ ಮಾಡೋಕ್ಕೆ ಹೋಗಲ್ಲ. ಬಟ್ ನನಗೆ ಅವ್ರು ಕೇಳಿದ ಕ್ವಶನ್ ಯಾವುದೋ ಇರ್ಬೋದು, ಒಂಥರ ಕೇರ್ಲೆಸ್ ಥರ ಇರಬಹುದು. ಬಟ್ ನನಗೆ ಅದು ಬೇರೆ ಯಾರು ಕೇಳ್ಬೋದಲ್ಲ ಅಂದ್ಬಿಟ್ಟು ಹೇಳಿದೆ. ನನಗೆ ಆ ಉದ್ದೇಶ ಇಲ್ಲ. ಕಾಂಟೆಂಟೇ ಕ್ರಿಯೇಟ್ ಮಾಡಬೇಕಂದ್ರೆ ನನ್ನ ಹತ್ರ ಐಡಿಯಾಸ್ ಇದೆ, ಕ್ಯಾಮ್ರಾ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಟ್ರಾವೆಲ್ ಮಾಡ್ಬೋದು, ಹೊರಗಡೆ ಹೋಗ್ಬೋದು, ಗಾಡಿ ಇದೆ, ಟ್ರಾವೆಲ್ ಲಾಗ್ಸ್ ಮಾಡ್ಬೋದು. ಏನೂ ಬೇಡ ಅಂತಂದರೆ ನಾನು ಕೂಡ ಸುತ್ತಾಡ್ಕೊಂಡು ನಮ್ಮದು ಒಂದು ನೆಟ್ವರ್ಕ್ ಇದೆ, ಮಾಡ್ತಾರ ಕೆಲಸಗಳು ಅಪ್ಲೋಡ್ ಮಾಡ್ತಾ ಹೋದ್ರೂ ನನಗೆ ಡೈಲಿ ಒಂದು 5 ರಿಂದ 10 ವಿಡಿಯೋ ಆಗ್ತವೆ. ಏನು ಅವಶ್ಯಕತೆ ಇಲ್ಲ. ನಮ್ಮದು ಟ್ರೈ ಮಾಡಿದ್ದೇನೆ ಅಂತಂದರೆ ಈ ಥರ ಚಿಕ್ಕ ಮಗು ಥರ ಸ್ಟಾರ್ಟ್ ಮಾಡಿದ್ವಿ, ಅದೇ ರೀತಿನ ಟ್ರೀಟ್ ಮಾಡ್ತಾ ಇರೋದು. ಅದೇನು ತಪ್ಪು ಮಾಡ್ತಿದೆ, ಏನು ಸರಿ ಆಗ್ತಿದೆ ನೋಡ್ಕೊಂಡ್ವಿ, ಅದನ್ನು ಕರೆಕ್ಷನ್ ಮಾಡ್ತಾ ಹೋದ್ವಿ. ಅದೇ ರೀತಿ ಇದನ್ನು ಕೂಡ ಮಾಡ್ತಾ ಹೋಗಿತ್ತು. ಯಾಕೆ ಸರಿ ಬರ್ತಿಲ್ಲ, ಜನಗಳಿಗೆ ಇದು ಗೊತ್ತಾಗ್ತಿಲ್ಲ, ಜನಗಳಿಗೆ ಇದು ಹೋಗ್ತಿಲ್ಲ ಅಂತ ಕೇಳಿದವರಿಗೆ ರೆಸ್ಪಾಂಡ್ ಮಾಡ್ತಾ ಹೋಗಿದ್ವಿ, ಕೇಳಿದವ್ರಿಗೋಸ್ಕರ ರೆಡಿ ಮಾಡಿಕೊಟ್ಟಿದ್ವಿ. ಅದನ್ನು ಅದೇ ರೀತಿ ಯೂಸ್ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಹೇಳೋದಲ್ಲ, ಯೂಟ್ಯೂಬ್ ಒಂದು ಫ್ರೀ ಅಲ್ಲ ಪ್ಲ್ಯಾಟ್ಫಾರ್ಮ್, ಅವ್ರವ್ರ ಇಷ್ಟ ಅದು. ಸೊ ಇದು ಮೊದಲನೇ ಕ್ಲಾಸು.
ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಿದ್ರಲ್ಲಿ ಈ ಥರ ಅದು ಇದು ವಗೇರ ವಗೇರ ಎಲ್ಲನೂ ಕೂಡ ನಾವು ರಾಶಿಗಳ ಬಗ್ಗೆ ಮಾತಾಡಿ ಗ್ರಹಗಳ ಬಗ್ಗೆ ಮಾತಾಡಿದ್ಮೇಲೆ ಮೂರನ್ನು ಮಿಕ್ಸ್ ಮಾಡ್ತೀನಲ್ಲ, ಈ ಜಾಗದಲ್ಲಿ ಈ ಗ್ರಹ ಇದ್ರೆ ಏನಾಗುತ್ತೆ, ಈ ಜಾಗದಲ್ಲಿ ಇದಿದ್ರೆ ಏನಾಗ್ತದೆ ಅಂತ ಅಂದ್ಬಿಟ್ಟು ಅವಾಗ ನಿಮಗೆ ಗೊತ್ತಾಗುತ್ತೆ ಕ್ಲಾರಿಟಿ. ಅದಾದಮೇಲೆ ಏನು ಮಾಡ್ತೀನಿ, ಎಲ್ಲ ಬಿಟ್ಬಿಟ್ಟು ದೃಷ್ಟಿಗಳಲ್ಲಿ ಬೇಸಿಕ್ ಮೆಥಡ್ ಒಂದು ಚೆನ್ನಾಗಿದೆ, ಈಸಿ ಇರೋಂಥದ್ದು ಡೈರೆಕ್ಟ್ ಪ್ರಿಡಿಕ್ಷನು. ಈ ಗ್ರಹ ನೋಡ್ತೀರಿ, ಈ ಗ್ರಹ ನೋಡ್ತೀರಿ ಅಂತ ಜಾಗಗಳು ಕೌಂಟ್ ಆಗಲ್ಲ ಅಲ್ಲಿ. ಇನ್ನೊಂದ್ರಲ್ಲಿ ಬರುತ್ತದು ಯಾವ ಜಾಗದಲ್ಲಿ ಯಾವ ಗ್ರಹ ಇದೆ ಅಂತ. ಎರಡು ಕಲ್ತ್ರೆ ನಿಮಗೆ ಆಲ್ಮೋಸ್ಟ್ ಕುಂಡ್ಲಿ ಏನು ಬರೆಸ್ಕೋತೀರೋ ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಿಮ್ಮ ಮಕ್ಕಳದು ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ರೆಮಿಡೀಸ್ಗಳು ಡಿಸೈನ್ ಮಾಡೋದು. ಸೊ ನೀವು ಇಷ್ಟು ಅರ್ಥ ಮಾಡ್ಕೊಂಡು ಅವ್ರಿಗೆ ಕ್ವಶನ್ ಕೇಳ್ಕೊಂಡು ರೆಮಿಡೀಸ್ಗಳು ಕೇಳಿದಾಗ ನಿಮಗೆ ಲಾಭ, ಬೇರೆಯವ್ರಿಗಲ್ಲ. ನಾನು ಬಂದು ಒಬ್ಬರಿಗೆ ಹೇಳೋದನ್ನ ಕೂತ್ಕೊಂಡು 100 ಜನಕ್ಕೆ ಹೇಳು, 100 ಜನರಲ್ಲಿ ಯಾರೋ ಒಂದಿಬ್ಬರು ಕೇಳ್ತಾರೆ ಸಾಕು. ಸೊ ಆ ರೀತಿ ಟ್ರೈ ಮಾಡಿದ್ದೀನಿ. ಮುಂದೆ ಬರೋಂಥವೆಲ್ಲ ಬೆಳಿಗ್ಗೆ ಹೊತ್ತೇ ಅದು ರೀಕ್ಯಾಪ್ ಥರ ಮಾಡಿಬಿಟ್ಟು ಅಥವಾ ಒಂದು ರಿವಿಷನ್ ಥರ ಮಾಡಿಬಿಟ್ಟು ಎವ್ರಿ ಸಂಡೇ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ನಂಬರ್ ಸಾರಿ, ಕ್ಲೋಸ್ ಮಾಡೋಕೆ ಮುಂಚೆ ಒಂದು ನಿಮಿಷ. ಇದರ ನಂಬರ್ ಇದಲ್ಲ, ಈ ನಂಬರ್ ಒಂದೇ ನಾವು ಆ್ಯಕ್ಟಿವ್ ಆಗಿ ಯೂಸ್ ಮಾಡ್ತಿದ್ದು. ಅದಾದಮೇಲೆ ಏನು ಮಾಡಿದೆ ಅಂದರೆ ಇದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಂಬರ್ ಚೇಂಜ್ ಮಾಡಿದ್ದೆ. ನಂಬರ್ ಇತ್ತು ನನ್ನ ಹತ್ರ, ಈಗಲೂ ಇದೆ. ಆ ನಂಬರ್ ಏನಾಗಿದೆ ಅಂದರೆ ನಂಬರ್ದು ಫೋನ್ ಇಲ್ಲ ನನ್ನ ಹತ್ರ. ಸ್ವಲ್ಪ ದಿನ ಅಷ್ಟೇ ಇದು ತುಂಬ ಲೇಟಾಗಿ ವಿಡಿಯೋ ನೋಡ್ತೀರಿ, ಇದು ಮಾಡಬೇಡಿ. 23ನೇ ತಾರೀಕು ಆಗಸ್ಟ್ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಒಂದು 2ನೇ ತಾರೀಕು 3ನೇ ತಾರೀಕುವರೆಗೂ ಇನ್ನು ನನ್ನ ಪರ್ಸನಲ್ ನಂಬರ್ ಏನಿದೆ, ಪರ್ಸನಲ್ ನಂಬರ್ ಇಲ್ಲ. ಈ ನಂಬರ್ವರೆಗೂ ಅಲ್ಲಿವರೆಗೂ ಹ್ಯಾಂಡಲ್ ಮಾಡಿ. ಲೇಟಾಗಿ ಯಾರು ಅದು ಆಗಸ್ಟ್ ಕಳೆದ ಯಾರು ನೋಡ್ತಿದ್ದೀರಾ ಅಂತಂದರೆ ಈ ಒಂದು ಮೆಸೇಜ್ನ ಇಗ್ನೋರ್ ಮಾಡಿ. ಕೆಲವರು ಸ್ವಲ್ಪ ಬೇಗ ನೋಡ್ತಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಕೊನೆವರೆಗೂ ಯಾರು ನೋಡಿದ್ರೆ ಇದು ಮಾಡಿ, ಮಿಕ್ಕಿದವರೆಲ್ಲ ಸ್ಕಿಪ್ ಮಾಡಿ.